ಅಂತ ಈ ದಿನ ನಾವು ಮೊನ್ನೆ ದಿನ ನಡೆಸಿದಂಥ ಟಿ ಎಕ್ಸಾಮ್ ಅಲ್ಲಿ ಕೆಲವಷ್ಟು ಪ್ರಶ್ನೆಗಳ ವಿಶ್ಲೇಷಣೆ. ಈ ಪ್ರಶ್ನೆಗಳ ವಿಶ್ಲೇಷಣೆಯೊಂದಿಗೆ ಈ ತರಗತಿಯನ್ನು ನಮ್ಮ ಅಚೀವರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ ಮುಖಾಂತರ ಪ್ರಾರಂಭಿಸೋಣ. ಹಾಗಾಗಿ ಲಾಸ್ಟ್ನೇ ತರಗತಿಯಲ್ಲಿ ಇದನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಕೆಲವಷ್ಟು ತಾಂತ್ರಿಕ ದೋಷಗಳಿಂದ ಆ ಕಾರ್ಯ ಮಾಡಲಿಕ್ಕಾಗಿದ್ದಿಲ್ಲ. ಹಾಗಾಗಿ ಈ ಕಾರ್ಯವನ್ನು ಇವತ್ತು ಪೂರ್ಣಗೊಳಿಸೋಣ. ನೋಡಿ, ಏನಾಗುತ್ತೆ, ಭಾರತದ ವಾಯುಪಡೆಯ ದಿನವನ್ನು ಯಾವ ದಿನವನ್ನು ಆಚರಿಸಲಾಗುತ್ತದೆ? ನಮ್ಮ ಭಾರತ ದೇಶದಲ್ಲಿ ಮಟ್ಟದಲ್ಲಿ ವಾಯುಪಡೆ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಈ ವಾಯುಪಡೆ ದಿನಾಚರಣೆಯನ್ನು ಯಾವ ದಿನದಂದು ಆಚರಣೆ ಮಾಡ್ತೀವಿ ಅಂತ ನೋಡಿ. ಇಂಡಿಯನ್ ಏರ್ಫೋರ್ಸ್ ಡೇ ಈಸ್ ಸೆಲಿಬ್ರೇಟೆಡ್ ಇನ್ ವಿಚ್ ಡೇಟ್ ವಿ ಆರ್ ಗೋಯಿಂಗ್ ಟು ಸೆಲಿಬ್ರೇಟ್ ಇಂಡಿಯನ್ ಏರ್ಫೋರ್ಸ್ ಡೇ? ನಮ್ಮ ಭಾರತದಲ್ಲಿ ವಾಯುಪಡೆ ದಿನ ಯಾವಾಗ ಆಚರಣೆ ಮಾಡ್ತೀವಿ? ಯಾವಾಗ? ಅಕ್ಟೋಬರ್ 8, ನೆಕ್ಸ್ಟ್ ಡಿಸೆಂಬರ್ 4, ನೆಕ್ಸ್ಟ್ ಫೆಬ್ರವರಿ 1, ನೆಕ್ಸ್ಟ್ ಮೇ 8 ಅಂತ ಇದೆ. ಯಾವ್ದು ಆಚರಣೆ ಮಾಡ್ತೀವಿ ನೋಡ್ಲಿ? ಯಾವ್ದು ಆನ್ಸರ್ ಅಂದ್ರೆ ಅಕ್ಟೋಬರ್ 8. ಇಟ್ ಮೀನ್ಸ್ ವಿ ಆರ್ ಗೋಯಿಂಗ್ ಟು ಬಿ ಸೆಲೆಬ್ರೇಟ್ ಎ ಡೇ ಆಸ್ ಅಕ್ಟೋಬರ್ 18. ಆನ್ಸರ್ ಯಾವ್ದಂದ್ರೆ ಅಕ್ಟೋಬರ್ 8. ಗೊತ್ತಾಗಲ್ಲ? ಡಿಸೆಂಬರ್ 9 ಏನು, ನೆಕ್ಸ್ಟ್ ಫೆಬ್ರವರಿ 1 ಏನು, ನೆಕ್ಸ್ಟ್ ಮೇ 4 ಯಾವ ದಿನ ಆಚರಣೆ ಮಾಡ್ತೀವಿ? ಡಿಸೆಂಬರ್ 4 ಏನಂಗ ಏನು ಆಚರಣೆ ಮಾಡ್ತೀವಿ? ಡಿಸೆಂಬರ್ 4 ನೌಕಾಪಡೆ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಇದಕ್ಕೆ ಈ ಕಡೆ ಯಾವಾಗ? ಫೆಬ್ರವರಿ 1 ಏನಂತ ಆಚರಣೆ ಮಾಡ್ತೀವಿ? ಓಕೆ, ಒಂದೇ ನೋಡಿದ್ರೆ ಅಕ್ಟೋಬರ್ 8 ಅಂತ ನಾವೇನ್ ಮಾಡ್ತೀವಿ? ಭಾರತದಲ್ಲಿ ವಾಯುಪಡೆ ದಿನ ಏರ್ಫೋರ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ ಅಂತ ನೋಡಿದ್ರಿ. ನೆಕ್ಸ್ಟ್ ಫೆಬ್ರವರಿ 1 ಏನಂತ ಆಚರಣೆ ಮಾಡ್ತೀವಿ? ಭಾರತೀಯ ಕರಾವಳಿ ಇಂಡಿಯನ್ ಕೋಸ್ಟಲ್ ಡೇ, ಭಾರತೀಯ ಕರಾವಳಿ ರಕ್ಷಣಾ ಪಡೆ ದಿನ ಅಂತ ಆಚರಣೆ ಮಾಡ್ತೀವಿ. ಅದರಿಂದ ಭಾರತೀಯ ಕರಾವಳಿ ರಕ್ಷಣಾ ಪಡೆ ದಿನ ಯಾವಾದ್ರೆ ಫೆಬ್ರವರಿ 1. ಅಂದ್ರೆ ಮೇ 8 ಏನಂತ ಆಚರಣೆ ಮಾಡ್ತೀವಿ? ಮೇ 8 ವಿಶ್ವ ರೆಡ್ ಕ್ರಾಸ್ ದಿನ, ವಿಶ್ವ ರೆಡ್ ಕ್ರಾಸ್ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಈ ಕ್ವಶನ್ ಮುಗಿತು. ನೆಕ್ಸ್ಟ್ ಆಂಡಿಸ್ ಪರ್ವತ ಸರಣಿ ಕಂಡು ಬರುವ ಖಂಡ. ವೇರ್ ಕಾಸ್ಟ್ಲಿ ಆಂಡಿಸ್ ಮೌಂಟೇನ್ ರೇಂಜಸ್ ಆರ್ ಲೊಕೇಟೆಡ್. ಎಲ್ಲಿ ಕಂಡು ಬರ್ತಾವ ಅಂತ ಹೇಳ್ತಾರೆ? ಯಾವ್ದ್ರೆ? ಆಂಡಿಸ್ ಪರ್ವತಗಳು ಎಲ್ಲಿ ಕಂಡು ಬರ್ತದೆ? ಆಂಡಿಸ್ ಪರ್ವತ ಮತ್ತೆ ಆಪ್ಷನ್ಸ್ ಏನು ಕೊಟ್ರ? ದಕ್ಷಿಣ ಅಮೆರಿಕ ಕೊಟ್ರ, ಏಷ್ಯಾ ಕೊಟ್ಟಾರ, ಯುರೋಪ್ ಕೊಟ್ಟಾರ. ನೆಕ್ಸ್ಟ್ ಯಾವ್ದು ಕೊಡ್ಲಿ? ಆಫ್ರಿಕಾ ಅಂತ ಕೊಟ್ಟಾರ. ಇಲ್ಲೇ ಕಂಡು ಬರುವ ರಾಷ್ಟ್ರ ಎಲ್ಲಿ? ಯಾವ ರಾಷ್ಟ್ರದಲ್ಲಿ ಆಂಡಿಸ್ ಪರ್ವತಗಳು ಕಂಡು ಬರ್ತಾವು? ಎಲ್ಲಿ ಕಂಡು ಬರ್ತಾವಲ್ಲಿ? ಸೌತ್ ಅಮೆರಿಕಾ. ಆನ್ಸರ್ ಯಾವುದೇ? ಸೌತ್ ಅಮೆರಿಕಾ. ಇಲ್ಲಿ ಅಮೆರಿಕಾ ಸೌತ್ ಅಮೆರಿಕಾ. ಸೌತ್ ಅಮೆರಿಕಾದಲ್ಲಿ ಏನು ಕಂಡುಬರ್ತದೆ? ಆಂಡಿಸ್ ಪರ್ವತಗಳು ಪ್ರಮುಖವಾಗಿ ಕಂಡುಬರ್ತಾವು ಅಂತ ಹೇಳ್ಬೋದು. ನೆಕ್ಸ್ಟ್ ಏಷ್ಯಾದಲ್ಲಿ ಏನು ಕಂಡುಬರ್ತು? ಯುರೋಪ್ನಲ್ಲಿ ಏನು ಕಂಡುಬರ್ತು? ನೆಕ್ಸ್ಟ್ ಯಾವ್ದು? ಆಫ್ರಿಕಾ. ಆಫ್ರಿಕಾ ಇಲ್ಲಿ ಏಷ್ಯಾದಲ್ಲಿ ಹಿಮಾಲಯ ರೇಂಜಸ್, ಹಿಮಾಲಯ ಪರ್ವತಗಳು ಕಂಡುಬರ್ತವೆ. ಇಲ್ಲಿ ಯಾವ್ದು? ಏಷ್ಯಾದಲ್ಲಿ ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ ನಮ್ಮ ಭಾರತದ ಉತ್ತರ ಭಾಗದಲ್ಲಿ ಮತ್ತು ಚೀನಾ ಕೆಳಭಾಗದಲ್ಲಿ ಮತ್ತು ಭೂತಾನ್ ನೇಪಾಳದಲ್ಲಿ ಏನು ಮಾಡ್ತಾವಲ್ಲ ಅಲ್ಲಿ ಬರುವಂಥವು ಯಾವ್ದ್ರಿ? ಏಷ್ಯಾದಲ್ಲಿ ಹಿಮಾಲಯ ಪರ್ವತಗಳು. ನೆಕ್ಸ್ಟ್ ಈ ಹಿಮಾಲಯದಲ್ಲಿ 3 ಪದಗಳು. ಯಾವ 3? ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ. ಇಟ್ ಮೀನ್ಸ್ ಔಟರ್ ಹಿಮಾಲಯ, ಮಿಡಲ್ ಹಿಮಾಲಯ ಅಂಡ್ ಶಿವಾಲಿಕ್ ರೇಂಜ್. These are the major 3 parts located in Asia. Next one, ಯುರೋಪ್ನಲ್ಲಿ ಯಾವುದು? ಯುರೋಪ್ನಲ್ಲಿ ಆಲ್ಪ್ಸ್. ಏನು ಆಲ್ಪ್ಸ್? ಪರ್ವತ ಸರಣಿಯಲ್ಲಿ ಯುರೋಪಲ್ಲಿ. ನೆಕ್ಸ್ಟ್ ಅಲ್ಲಿ ಇದರಲ್ಲಿ ಆಫ್ರಿಕಾದ ಯಾವುದು? ವಿಚ್ ಇಸ್ ದಿ ಮೇಜರ್ ಪ್ಲೇಸ್ ಇನ್ ಆಫ್ರಿಕಾ? ಅಟ್ಲಾಸ್ ಪರ್ವತ ಶ್ರೇಣಿಗಳು. ಇಲ್ಲಿ ಯಾವುದು? ಅಟ್ಲಾಸ್ ಪರ್ವತ ಶ್ರೇಣಿಗಳು ಎಲ್ಲಿ? ಆಫ್ರಿಕಾದಲ್ಲಿ ಕಂಡು ಬರುತ್ತವೆ. ಹಾಗಾಗಿ ಈ ಪ್ರಮುಖವಾಗಿ ಆನ್ಸರ್ ಯಾವ್ದು? ಆನ್ಸರ್ 1 ಆಂಡಿಸ್ ಪರ್ವತ ಸರಣಿ. ನೆಕ್ಸ್ಟ್ ಒನ್ ದಕ್ಷಿಣ ಅಮೆರಿಕ. ಏಷ್ಯಾದ ಚಿಕ್ಕ ದೇಶ ಯಾವುದು? ವಿಚ್ ಇಸ್ ದಿ ಸ್ಮಾಲ್ ಕಂಟ್ರಿ ಇನ್ ಏಷ್ಯಾ? ಏಷ್ಯಾದಲ್ಲಿ ಚಿಕ್ಕ ರಾಷ್ಟ್ರ ಯಾವುದು ಅಂತ ಹೇಳ್ತಾರೆ. ಇಲ್ಲಿ ಬರ್ಮಾ ಅಂತ ಕೊಟ್ರ, ನೆಕ್ಸ್ಟ್ ವಿಯೆಟ್ನಾಂ ಕೊಟ್ರ, ನೆಕ್ಸ್ಟ್ ಕಾಂಬೋಡಿಯಾ ಅಂತ ಕೊಟ್ರ. ಚಿಕ್ಕದಾದ ರಾಷ್ಟ್ರ ಯಾವ್ದು? ಮಾಲ್ಡೀವ್ಸ್. ಆನ್ಸರ್ ಯಾವ್ದು? ಮಾಲ್ಡೀವ್ಸ್ ಚಿಕ್ಕದಾದ ರಾಷ್ಟ್ರ ಅಂತ ಹೇಳ್ಬೋದು. ನೆಕ್ಸ್ಟ್ ಏನಿದೆ? ವಿಶ್ವ ಕಾಫಿ ಬಂದರು. ವಿಶ್ವ ಕಾಫಿ ಬಂದರು ಅಂತ ಹೇಳ್ತೇವೆ. ಫಸ್ಟ್ ರಿಮೆಂಬರ್ ವಿಚ್ ಇಸ್ ದಿ ಮೇಜರ್ ಕಂಟ್ರಿ
ಪ್ರೊಡ್ಯೂಸ್ ದಿ ಕಾಫಿ. ಮೊದಲ ಕಾಫಿ ಬಂದಿರುವಂತ ಯಾವ್ದು ಹೇಳ್ಬೇಕಂತಂದ್ರ ಮೊದಲ ಕಾಫಿ ಅಧಿಕ ಪ್ರಮಾಣದಲ್ಲಿ ಉತ್ಪಾದನೆ ಮಾಡುವ ರಾಷ್ಟ್ರ ಯಾವುದು? ಯಾವ್ದ್ರ ಮೊದಲ ರಾಷ್ಟ್ರ ಯಾವ್ದು ಹೇಳಿ? ಅವ್ರೇನು ಕೇಳಲಿ? ಪೋರ್ಟ್ ಕೇಳ್ಯಾರ. ವಿಚ್ ಇಸ್ ದಿ ಮೇಜರ್ ಪೋರ್ಟ್? ಇಟ್ ಮೀನ್ಸ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಆಕ್ಟಿವಿಟಿ ಹ್ಯಾಸ್ ಟು ಬಿ ಡನ್ ಇನ್ ದಟ್ ಪೋರ್ಟ್. ಆ ಪೋರ್ಟ್ ಮುಖಾಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನ್ ಮಾಡ್ತೀವಿ ಅಂತ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಹೇಳಕತ್ತಾರೆ. ಅದು ಪೋರ್ಟ್ ಯಾವ್ದು? ಅವ್ರು ಏನು ಕೇಳೋದು? ವಿಶ್ವ ಕಾಫಿ ಬಂದರು ಎಂದು ಯಾವುದನ್ನು ಕರೆಯುತ್ತಾರೆ? ಅದು ಕಾಫಿ ಬಂದರು ಕೇಳ, ಕಾಫಿ ಉತ್ಪಾದನೆ ಅಲ್ಲ. ಕಾಫಿ ಉತ್ಪಾದನೆ ಅಂತಂದ್ರೆ ಆನ್ಸರ್ ಯಾವ್ದಾಗಿದ್ರಿ? ಬ್ರೆಜಿಲ್ ಆಗಿತ್ತು. ಬಟ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಹಿಯರ್ ವಿಚ್ ಇಸ್ ದಿ ಪೋರ್ಟ್. ಅದಕ್ಕೆ ಯಾವ್ದು ಹೇಳ್ತಾರ? ರಿಯೋ ಡಿ ಜನರೋ. ಆನ್ಸರ್ ಯಾವ್ದ್ರಿ? ರಿಯೋ ಡಿ ಜನರೋ. ಏನ್ ಬರ್ತಿದ್ದೀರಿ ರಿಯೋ ಡಿ ಜನರೋ? ಈ ಬ್ರೆಜಿಲ್ ನಲ್ಲಿ ಬರುವಂತ ಒಂದು ಪ್ರಮುಖ ಬಂದರು. ಯಾವ್ದ್ರಿ? ರಿಯೋ ಡಿ ಜನರೋ. ಆನ್ಸರ್ ಅವರು ಬಂದರು ಅಂತ ಕೇಳ. ಹಂಗಾಗಿ ಆನ್ಸರ್ ಯಾವ್ದಾಗ್ತದೆ? ರಿಯೋ ಡಿ ಜನರೋ ಆಗ್ತದೆ. ಒಂದ್ ವೇಳೆ ಕಾಫಿ ನಾಡು ಅಂತ ಕೇಳಿದ್ರೆ ಅಥವಾ ಕಾಫಿ ದೇಶ ಅಂತ ಕೇಳಿದ್ರೆ ಆನ್ಸರ್ ಯಾವ್ದಾಗ್ತದೆ? ಬ್ರೆಜಿಲ್ ಅಂತ. ನೆಕ್ಸ್ಟ್ ಒನ್, ಅಂಟಾರ್ಕ್ಟಿಕಾ ವೃತ್ತದ ಮತ್ತೊಂದು ಹೆಸರೇನು? ನಮ್ಮ ಭಾರತ ಐತಿ ಅಥವಾ ವಿಶ್ವ ಐತಿ. ವಿಶ್ವದಲ್ಲಿ ಏನಂತಿದೆ? ಅಂಟಾರ್ಕ್ಟಿಕಾ ವೃತ್ತ ಐತಿ. ಈ ಅಂಟಾರ್ಕ್ಟಿಕಾ ವೃತ್ತ ಎಲ್ಲಿ ಕಂಡು ಬರ್ತೈತಿ? ಬಸ್ಟ್ ನಿಮಗೆ ವರ್ಲ್ಡ್ ಮ್ಯಾಪ್ ಗೊತ್ತಿರಬೇಕು. ವರ್ಲ್ಡ್ ಮ್ಯಾಪ್ ಗೊತ್ತಿತ್ತಂದ್ರೆ then you can able to be draw and answer the question. ನೋಡಿ ಮೊದಲು ಏನಾಗ್ತದೆ? ಏನು ಕೇಳೋದು? ಅಂಟಾರ್ಕ್ಟಿಕಾ ವೃತ್ತ, ಅಂಟಾರ್ಕ್ಟಿಕ್ ಸರ್ಕಲ್, ನಾಟ್ ಅಂಟಾರ್ಕ್ಟಿಕ್ ಓಷಿಯನ್. ನೋಡಿ ಏನಾಗ್ತದೆ? ಮೊದಲಿದು ಇಕ್ವೇಟರ್. ನೆಕ್ಸ್ಟ್ ಇನ್ನು ಮೂರು ಯಾವ? ಇವು ಗೊತ್ತಾಗ್ತಂದ್ರೆ ನೆಕ್ಸ್ಟ್ ಆನ್ಸರ್ ನೀವು ಮಾಡ್ತೀವಿ. ಅದಕ್ಕೆ ಅವ್ರು ಏನಾಗಲಿ ನೋಡಿ, ಏನಾಗಲಿ ಫಸ್ಟ್ ಒನ್ 0 ಡಿಗ್ರಿ ಏನ್ತಿದ್ದ ಇಕ್ವೇಟರ್ ಸಂಭಾಜಕ ವೃತ್ತ ಅಂತ ಇದ್ದೀವಿ. ನೆಕ್ಸ್ಟ್ ಎರಡನೇ ಏನಿದ್ದೀವಿ? 23.5 ಸೌತ್, 23.5 ನಾರ್ತ್, 66.5 ನಾರ್ತ್, 66.5 ಸೌತ್. ಏನಿದ್ದೀವಿ ಹೆಸರು? ದೇರ್ ಇಸ್ ಅ ಪ್ರಾಪರ್ ನೇಮ್. ಇಟ್ ಹ್ಯಾಸ್ ಟು ಬಿ ಕಾಲ್ಡ್ ಆಸ್ ದಿ ಸಂಭಾಜಕ ವೃತ್ತ. ಏನಿದ್ದೀವಿ? ಸಮಭಾಜಕ ವೃತ್ತ ಅಂತ ಇದ್ದೀವಿ. ಇದನ್ನೇ ಮಕರ ಸಂಕ್ರಾಂತಿ ವೃತ್ತ ಅಂತ ಇದ್ದೀವಿ. ನೆಕ್ಸ್ಟ್ ಇದು ಕರ್ನಾಟಕ ಸಂಕ್ರಾಂತಿ ವೃತ್ತ ಅಂತ ಇದ್ದೀವಿ. ನೆಕ್ಸ್ಟ್ ಈ ಕಡೆ 64 ಇದಕ್ಕೆ ಹೇಳ್ತಿದ್ದೀವಿ ಆರ್ಟಿಕ್ ಸರ್ಕಲ್. ಆರ್ಟಿಕ್ ಸರ್ಕಲ್ ಅಂತ ಇದ್ದೀವಿ. ಆರ್ಟಿಕ್ ವೃತ್ತ ಅಂತ ಇದ್ದೀವಿ. ಇದಂದ್ರೆ ಅಂಟಾರ್ಕ್ಟಿಕಾ ವೃತ್ತ ಅಂತ ಇದ್ದೀವಿ. ಹಾಗಾಗಿ ಅವ್ರೇನ್ರಲ್ಲಿ ಅಂಟಾರ್ಕ್ಟಿಕಾ ವೃತ್ತದ ಮತ್ತೊಂದು ಹೆಸರು. ವಾಟ್ ಇಸ್ ದಿ ಅನದರ್ ನೇಮ್ ಆಫ್ ಅಂಟಾರ್ಕ್ಟಿಕ್ ಸರ್ಕಲ್? ವಿಚ್ ಇಸ್ ದಟ್ ಒನ್? ಅಂಟಾರ್ಕ್ಟಿಕ್ ಸರ್ಕಲ್ ಯಾವಾಗ ಕೇಳ್ತೀವಿ? ಎಲ್ಲಿದ್ದೀರಿ? ಎಷ್ಟು ಇರ್ತದೆ? ನಂಬರ್ ಎಷ್ಟು ಐತಿ? ಯಾವ್ದು ಕೊಟ್ಟರು? 23.5 ಕೊಟ್ರ, 66.5 ಕೊಟ್ರ, 66.5 ಅಂತ ಐತಿ. 23.5 ಬರೀ 4 ತಗ ಅದು 2 ತಗ ಅದು. ಬಟ್ ಅಲ್ಲಿ ಏನು ನೋಡ್ಲಿ ಆನ್ಸರ್ ಯಾವಾಗ ನೋಡ್ಲಿ ಮೇನ ಇದ್ರಾಗ ಮೇನ್ ಡಿಫರೆನ್ಸ್ ಇದೆ. ಹಾಗಾಗಿ ಇಲ್ಲಿ ಯಾವ್ರಿಗೆ 0 ಡಿಗ್ರಿ ಇಲ್ಲಿ ಐತಿ. ಈ 0 ಡಿಗ್ರಿಯಿಂದ ಅವ್ರ ಅಂಟಾರ್ಕ್ಟಿಕ್ ಸರ್ಕಲ್ ಅಂದ್ರೆ ಅಂಟಾರ್ಕ್ಟಿಕ್ ಸರ್ಕಲ್ ಇಲ್ಲಿ ಐತಿ. ಅದಕ್ಕೆ ನಂಬರ್ ಏನಿರ್ತದ? 66.5. ದಟ್ಸ್ ವೈ ಇಟ್ ಹ್ಯಾಸ್ ಟು ಬಿ ಕಾಲ್ಡ್ ಆಸ್ ಏನಂತ ಕೇಳಿದ್ವಿ? ಅಂಟಾರ್ಕ್ಟಿಕ್ ಸರ್ಕಲ್. ಪ್ರಾಪರ್ ಆಗಿ ಅದನ್ನ ನೋಡಿ 66.5. ಅದಕ್ಕೆ ಏನು 66.5 ಅಂತ ಹೇಳ್ತೀವಿ. ಅದಕ್ಕೆ 66.5 ಎರಡು ಅದರ ಉತ್ತರ ಅಂತೀವೋ ಅಥವಾ ದಕ್ಷಿಣ ಅಂತೀವಿ. ಇಟ್ ಮೀನ್ಸ್ ಇಕ್ವೇಟರ್ ಲಿಂದ ಮ್ಯಾಲ್ ಇದ್ದು ಅಂತಂದ್ರೆ ಉತ್ತರ ಅಂತೀವಿ, ಇಕ್ವೇಟರ್ ಲಿಂದ ಕೆಳಗೆ ಇದ್ದು ಅಂತಂದ್ರೆ ಅವ್ರಿಗೆ ಅಂತೀವಿ ದಕ್ಷಿಣ ಅಂತೀವಿ. ಆನ್ಸರ್ ಯಾವ್ದ್ರಿ? 2. ಯಾವ್ದ್ರಿ? ಅಂಟಾರ್ಕ್ಟಿಕ್ ಪದ ಮತ್ತೊಂದು ಅಂಟಾರ್ಕ್ಟಿಕ್ ವೃತ್ತದ ಮತ್ತೊಂದು ಹೆಸರು ಅಂತಂದ್ರೆ ಯಾವ್ದ್ರಿ? 66.5 ದಕ್ಷಿಣ ಅಕ್ಷಾಂಶ. ಓಕೆ, ನೆಕ್ಸ್ಟ್ ಒನ್ ಏನು ಕ್ವಶನ್ ಇದೆ? ನೆಕ್ಸ್ಟ್ ಕ್ವಶನ್ ಏನು ನೋಡ್ರಿ? ನೆಕ್ಸ್ಟ್ ಯಾವ್ದು? ವಾಯುಮಂಡಲದ ಅತ್ಯಂತ ಕೆಳಪದರ. ವಿಚ್ ಇಸ್ ದಿ ಲೋ ಲೇಯರ್ ಆಫ್ ದಿ ಅಟ್ಮಾಸ್ಫಿಯರ್. ವಾಯುಮಂಡಲದಲ್ಲಿ ಅತ್ಯಂತ ಕೆಳಪದರ ಪದರಗಳನ್ನ ನೆನಪಿಟ್ಟೊಳಕ ಟ್ರಿಕ್ ಶೇಡಿಂಗ್ ಯಾವ್ದ್ರಲ್ಲಿ? ನನ್ನಲ್ಲಿ TSMTE. ಏನು TSMTE ಅಂತಂದ್ರೆ TSMTE ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೆಸೋಸ್ಫಿಯರ್, ನೆಕ್ಸ್ಟ್ ಥರ್ಮೋಸ್ಫಿಯರ್, ನೆಕ್ಸ್ಟ್ ಎಕ್ಸೋಸ್ಫಿಯರ್. 4. ಹಾಗಾಗಿ ಒಂದನೇದಾಗಲಿ ಒಂದನೇದಂದ್ರೆ ಉಷ್ಣತಾ ಮಂಡಲ. ಇಟ್ ಮೀನ್ಸ್ ಥರ್ಮೋಸ್ಫಿಯರ್. ನೆಕ್ಸ್ಟ್ ಮಧ್ಯಮಂಡಲ ಮೆಸೋಸ್ಫಿಯರ್.
ನೆಕ್ಸ್ಟ್ ಸಮೋಷ್ಣ ಮಂಡಲ. ನೆಕ್ಸ್ಟ್ ಯಾವ ಸಮೋಷ್ಣ ಮಂಡಲ? ಮಿಸೋಸ್ಫಿಯರ್. ನೆಕ್ಸ್ಟ್ ಪರಿವರ್ತನಾ ಮಂಡಲ, ಸ್ಟ್ರಾಟೋಸ್ಫಿಯರ್, ಸಾರಿ ಟ್ರೋಪೋಸ್ಫಿಯರ್. ಇದರ ಆನ್ಸರ್ ಯಾವ್ದ್ರೆ ವಾಯುಮಂಡಲ ಅಂತ ಕೇಳ್ತಾರ. ಪರಿವರ್ತನಾ ಮಂಡಲ. ಈ ಪರಿವರ್ತನಾ ಮಂಡಲ ಎಲ್ಲಿ ಐತಿ ಅಂದ್ರೆ ಭೂಮಿ ಐತಿ, ಇದ್ರ ಮ್ಯಾಗ ಲೇಯರ್ಸ್ ಇದಾವೆ. ಈ ಲೇಯರ್ಸ್ 1ರಿಂದ 15 ಕಿಲೋಮೀಟರ್ ವರೆಗೆ ಯಾವುದೈತಿ ಈ ಪರಿವರ್ತನಾ ಮಂಡಲ ಐತಿ. ಹಾಗಾಗಿ ವಾಯುಮಂಡಲ ಅತ್ಯಂತ ಕೆಳಪದ ಒಂದೇ ಪದನ ಯಾವುದಕ್ಕೆ ಕೇಳಬಹುದಲ್ಲಿ ಪರಿವರ್ತನಾ ಮಂಡಲ ಒಂದೇ ಅಂತ ಹೇಳ್ಬೋದು. ಅದಕ್ಕೆ ಅವ್ರು ಮುಂದುವರೆದಿರ್ತದೆ ಇಲ್ಲಿ ಪ್ರಮುಖವಾಗಿ ಏನೇನಿರ್ತೈತಿ ಪರಿವರ್ತನಾ ಮಂಡಲ ಅಂತ ಕರೆದ್ವಿ. ಆ ಪರಿವರ್ತನಾ ಮಂಡಲದಲ್ಲಿ ಪ್ರಮುಖವಾಗಿ ಏನೇನಿರ್ತೈತಿ? ಇಟ್ ಮೀನ್ಸ್ ವಾಟ್ ಆರ್ ದಿ ಮೇಜರ್ ಎಸೆನ್ಷಿಯಲ್ಸ್ ಫಾರ್ ದಿ ಹ್ಯೂಮನ್ ಬೀಯಿಂಗ್ಸ್. ಮಾನವರಿಗೆ ಬೇಕಾದಂತಹ ಅತ್ಯವಶ್ಯಕವಾದದ್ದು ಏನದವಲ್ಲ ಅವೆಲ್ಲ ಪರಿವರ್ತನಾ ಮಂಡಲದಲ್ಲಿ ಅಂದ್ರೆ ಟ್ರೋಪೋಸ್ಫಿಯರ್ ಅದರಲ್ಲಿ. ಅದಕ್ಕಾಗಿ ಏನೇನಿರ್ಬೋದಲ್ಲಿ ಆಕ್ಸಿಜನ್ ಆಗಿರ್ಬೋದು. ನೆಕ್ಸ್ಟ್ ಇಲ್ಲಿ ಮಾನವರಿಗೆ ಬೇಕಾದಂತಹ ಆಕ್ಸಿಜನ್ ಆಗಿರ್ಬೋದು. ನೆಕ್ಸ್ಟ್ N2O ಆಗಿರ್ಬೋದು, ನೈಟ್ರೋಜನ್ ಆಕ್ಸೈಡ್ ಆಗಿರ್ಬೋದು. ನೆಕ್ಸ್ಟ್ ಏನೇನು ಬೇಕಾಗಿದ್ದಲ್ಲಿ ಮಾನವನಿಗೆ ಅತ್ಯವಶ್ಯಕವಾಗಿ ಬೇಕಾದಂತ ವಾತಾವರಣ. ಇಟ್ ಮೀನ್ಸ್ ಏರ್. ಯಾವ ರೀತಿ ವಾತಾವರಣ ನಮಗೆ ಬೇಕು ಅಂತೀವಲ್ಲ ಆ ರೀತಿಯಾದಂತಹ ವಾತಾವರಣ ಇಲ್ಲಿ ಐತಿ. ಹಾಗಾಗಿ ಇದು ಪ್ರಮುಖವಾಗಿ 2ರಿಂದ 15 ಕಿಲೋಮೀಟರ್ ಐತಿ. ನೆಕ್ಸ್ಟ್ ಇಟ್ ಮೀನ್ಸ್ ಏರ್ ವೇ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಒಂದು ಪ್ರದೇಶದಿಂದ ಬೇರೆ ಪ್ರದೇಶಕ್ಕೆ ನಾವು ಹೋಗಬೇಕಾಗಿತ್ತಂದ್ರೆ ಅಲ್ಲಿ ಮುಗುದಿಲ್ಲ ನಾವು ಈ ಪರಿವರ್ತನಾ ಮಂಡಲ. ಅದಕ್ಕೆ ಈಗ ಅತ್ಯಂತ ಕೆಳಪದ ಅಂತ ಹೇಳಬೇಕು. ತಿಳಿದಿದ್ದು ಕ್ವಶನ್ ಪರ. ಓಕೆ, ನೆಕ್ಸ್ಟ್ ಒನ್ ಯಾವ್ದಾಯ್ತು? ನೆಕ್ಸ್ಟ್ ವಾಟ್ ಆರ್ ದಿ ಮೇಜರ್ ಘಾಟ್ಸ್? ಇಲ್ಲಿ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಉದ್ಭವಿಸುವಂತ 4 ಘಾಟ್ ಬರ್ತಾವೆ. ಆ ಘಾಟ್ಗಳಲ್ಲಿ ಪ್ರಮುಖವಾದದ್ದು ಕೇಳಿದ್ರು. ಮಂಗಳೂರು ಟು ಚಿಕ್ಕಮಗಳೂರನ್ನು ಸಂಪರ್ಕಿಸುವಂತ ಘಾಟ್ ಯಾವುದು ಅಂತ ಕೇಳಿದ್ರು. ಯಾವುದೇ ಮಂಗಳೂರಿನಿಂದ ಚಿಕ್ಕಮಗಳೂರಿಗೆ ಸಂಪರ್ಕಿಸುವುದು? ಮಂಗಳೂರಿನಿಂದ ಚಿಕ್ಕಮಗಳೂರು. ಅವ್ರೇನು ಕೇಳ? ಮಂಗಳೂರು ಟು ಚಿಕ್ಕಮಗಳೂರು ಸಂಪರ್ಕಿಸುವ ಘಾಟ್ ಯಾವುದು ಅಂತ ಆನ್ಸರ್ ಯಾವ್ದ್ರಿ? ಚಾರ್ಮಡಿ ಘಾಟ್. ಮಂಗಳೂರಿನಿಂದ ಸಂಪರ್ಕಿಸುವುದು ಇದು ಚಾರ್ಮಡಿ ಘಾಟ್. ಓಕೆ, ನೆಕ್ಸ್ಟ್ ಶಿರಾಡಿ ಘಾಟ್ ಎಲ್ಲಿ ಬರ್ತೈತಿ? ನೆಕ್ಸ್ಟ್ ಆಗುಂಬೆ ಘಾಟ್ ಎಲ್ಲಿ ಬರ್ತೈತಿ? ನೆಕ್ಸ್ಟ್ ಹುಲಿಕಲ್ ಘಾಟ ಎಲ್ಲಿ ಬರ್ತೈತಿ? ನೆಕ್ಸ್ಟ್ ಎಲ್ಲಿ ಬರ್ತೈತಿ? ಶಿರಾಡಿ ಘಾಟ, ಆಗುಂಬೆ ಘಾಟ ಇವೆಲ್ಲ ಎಲ್ಲಿ ಬರ್ಬೋದು ರೀ? ಶಿರಾಡಿ ಘಾಟ ಬರುವುದು ಎಲ್ಲಿಂದ ಎಲ್ಲಿರದ? ಹಾಸನ, ಸಕಲೇಶ್ಪುರ, ನೆಕ್ಸ್ಟ್ ಮಂಗಳೂರು. ಯಾವುದರಿಂದ? ಶಿರಾಡಿ ಘಾಟ. ನೆಕ್ಸ್ಟ್ ಆಗುಂಬೆ ಘಾಟ. ಆಗುಂಬೆ ಘಾಟ ಎಲ್ಲಿ ಬರ್ತೈತಿ? ಶಿವಮೊಗ್ಗ ಟು ಉಡುಪಿ. ನೆಕ್ಸ್ಟ್ ಹುಲಿಕಲ್ ಘಾಟ್. ಹುಲಿಕಲ್ ಘಾಟ್ ಎಲ್ಲಿ ಬರ್ತದೆ? ಹುಲಿಕಲ್ ಘಾಟ ಶಿವಮೊಗ್ಗ ಟು ಕುಂದಾಪುರ. ಶಿವಮೊಗ್ಗ ಇಂದ ಕುಂದಾಪುರದವರೆಗೆ ಬರುವುದು ಯಾವುದು? ಹುಲಿಕಲ್ ಘಾಟ್. ನೋಡಿ, ಹೀಗೆ ಇತ್ತು 9th ಸ್ಟ್ಯಾಂಡರ್ಡ್ ಎಲ್ಲ ಜಿಯೋಗ್ರಫಿಯಲ್ಲಿ ಕೇಳಿದಂತ ಕ್ವಶನ್. ಜಿಯೋಗ್ರಫಿಯಲ್ಲಿ ಪುಸ್ತಕದಲ್ಲಿ ಇರುವಂತಹ ಜಿಯೋಗ್ರಫಿ ಪಾರ್ಟ್ ಹೇಳ್ತಾರೆ ಸೋಷಿಯಲ್ ಸೈನ್ಸ್ ಅಲ್ಲಿ. ಅಲ್ಲಿ ಇರುವಂತದ್ದು ಮಂಗಳೂರು ಟು ಚಿಕ್ಕಮಗಳೂರು ನಡುವೆ ಸಂಪರ್ಕ ಕಲ್ಪಿಸುವಂತ ಘಾಟ್ ಯಾವುದು? ಇಟ್ ಮೀನ್ಸ್ ಚಾರ್ಮುಡಿ ಘಾಟ್ ಎಲ್ಲಿಂದ ಮಂಗಳೂರು ಟು ಚಿಕ್ಕಮಗಳೂರು, ಶಿರಾಡಿ ಘಾಟ ಹಾಸನ, ಸಕಲೇಶ್ಪುರ ಮಂಗಳೂರು ಆಗಿರ್ಬೋದು, ಆಗುಂಬೆ ಘಾಟ ಶಿವಮೊಗ್ಗ ಟು ಉಡುಪಿ ಆಗಿರ್ಬೋದು. ನೆಕ್ಸ್ಟ್ ಹುಲಿಕಲ್ ಘಾಟ ಶಿವಮೊಗ್ಗ ಟು ಕುಂದಾಪುರ. ಇದರ ಆನ್ಸರ್ ಯಾವುದು? ಮೇನ್ ಆಗಿ ಚಾರ್ಮುಡಿ ಘಾಟ್. ನೆಕ್ಸ್ಟ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿರುವ ಜಿಲ್ಲೆ ವಿಚ್ ಇಸ್ ದಿ ಹೈಯೆಸ್ಟ್ ಕಲ್ಟಿವೇಬಲ್ ಲ್ಯಾಂಡ್. ಅತಿ ಹೆಚ್ಚಾಗಿ ಕೃಷಿ ಮಾಡುವುದಂತ ಕೇಳೋದು, ಸಾಗುವಳಿ ಮಾಡುವುದಂತ ಕೇಳಿದ್ರೆ. ಸಾಗುವಳಿ ಮಾಡೋದಂತಂದ್ರೆ ಅವ್ರು ಓನ್ಲಿ ಏರಿಯಾ ವೈಸ್ ಕೇಳ್ತಿರ್ತಾರೆ. ಕರ್ನಾಟಕದಲ್ಲಿ ಅತ್ಯಧಿಕ ಭೂ ಪ್ರದೇಶ ಹೊಂದಿದ ಜಿಲ್ಲೆ ಅಂತ ಕೇಳ್ತಿರಂತಂದ್ರೆ ಯಾವ್ದಾಗ್ತದೆ ಆನ್ಸರ್? ಬೆಳಗಾವಿ ಅಂತ ಆಗ್ತದೆ. ಬಟ್ ಈ ಒಂದು ಆಸಿಯಾ ವಿಚ್ ಇಸ್ ಅಪನ್ ಕಲ್ಟಿವೇಬಲ್ ಲ್ಯಾಂಡ್. ಕೃಷಿ ಭೂಮಿ, ನಾವು ಸಾಗುವಳಿ ಮಾಡುವಂತ ಭೂಮಿ ಅಂತ ಕೇಳೋದು. ಸಾಗುವಳಿ ಮಾಡುವಂತ ಭೂಮಿ ಅಧಿಕ ಪ್ರಮಾಣದಲ್ಲಿ ಇರುವುದು ಅಂತಂದ್ರೆ ಯಾವುದೇ ಕಲ್ಪುರ್ಗಿ. ಬಟ್ ಇಲ್ಲಿ ಕೇಳ್ಬೋದು ಬೆಳಗಾವಿ ಅಲ್ಲಿ ಸ್ವಲ್ಪ ಪ್ರಮಾಣದ ಪಶ್ಚಿಮ ಘಟ್ಟ ಐತಿ. ನೆಕ್ಸ್ಟ್ ಇಟ್ ಹ್ಯಾಸ್ ಟು ಬಿ ವೆಸ್ಟರ್ನ್ ಘಾಟ್ ಏರಿಯಾ. ದಟ್ಸ್ ವೈ ದಟ್ ಬಿ ಏರಿಯಾ ಜಾಸ್ತಿ ಕೂಡ ಇಲ್ಲೇ ಜಾಸ್ತಿ ಇರ್ಬೋದು ಅಂತ ಹೇಳ್ಬೋದಾಗಿತ್ತು. ಆದ್ರೆ ಎಲ್ಲಿ ಅತ್ಯಧಿಕ ಪ್ರಮಾಣದ ಕೃಷಿ ಇದ್ದು ಕಲಬುರಗಿಯಲ್ಲಿ. ದಟ್ಸ್ ವೈ ಆನ್ಸರ್ ಯಾವ್ದು? 1. ಕರ್ನಾಟಕದಲ್ಲಿ ಹೆಚ್ಚು ಸಾಗುವಳಿ ಮಾಡುವ ಭೂಮಿ. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಅಸಂಘಟಿತ ಕಾರ್ಮಿಕರು ಎಂದರೆ ಯಾರು? ಇವುಗಳಲ್ಲಿ ಅಸಂಘಟಿತ ಕಾರ್ಮಿಕರು ಅನ್ಆರ್ಗನೈಸ್ಡ್ ಲೇಬರ್ಸ್ ಅಂತಂದ್ರೆ ಅವ್ರು ನಿಶ್ಚಿತವಾದ ಉದ್ಯೋಗ ಇಲ್ಲ, ನಿಶ್ಚಿತವಾದ ಏನಲ್ಲಿ routine ವರ್ಕ್ ಇಲ್ಲ. ಇಟ್ ಮೀನ್ಸ್ ದೇ ಆರ್ ವರ್ಕ್ ಟುಡೇ ಹಿಯರ್ ಅಂಡ್ ಸಮ್ವೇರ್, ಸಮಟೈಮ್ಸ್ ದೇ ಆರ್ ಎಂಟಿ ಹ್ಯಾಂಡ್. ಕೆಲವು ದಿನ ಉದ್ಯೋಗ ಇರ್ತೈತಿ, ಒಂದಿನ ಉದ್ಯೋಗ ಇಲ್ಲ, ಒಂದಿನ ಏನೂ ಇರಲ್ಲ. ಆ ಪ್ರಸಂಗದಲ್ಲಿ ಬರೋರು ಯಾರು? ಅಸಂಘಟಿತ ಅನ್ಆರ್ಗನೈಸ್ಡ್ ಅಂತ ಹೇಳ್ತಾರೆ. ಯಾರು ಬರ್ತಾರೆ? ಶಿಕ್ಷಕರು,
ದೇ ಆರ್ ಎಂಪ್ಲಾಯರ್ಸ್, ಗೌರ್ಮೆಂಟ್ ಎಂಪ್ಲಾಯರ್ಸ್ ಅವ್ರದ್ದಾಗಿರ್ಬೋದು ಅಥವಾ ಪ್ರೈವೇಟ್ ಎಂಪ್ಲಾಯರ್ಸ್ ಆಗಿರ್ಬೋದು, ಅವ್ರ ದಿನಚರಿ ಇರ್ತದೆ. ನೆಕ್ಸ್ಟ್ ಸರ್ಕಾರಿ ನೌಕರರು ಅವರು ಕೂಡ ಬರಲ್ಲ. ನೆಕ್ಸ್ಟ್ ಖಾಸಗಿ ಕಂಪನಿ ನೌಕರರು, ಖಾಸಗಿ ಕಂಪನಿ ನೌಕರರು ಅಂತಲ್ಲ ಅವ್ರಿಗೆ ಒಂದೇ ಕೆಲಸ ಒಂದಿನ ಇರಲ್ಲ, ಆ ರೀತಿ ಇರ್ತಾರೆ ಇಲ್ಲ. ಹಾಗಾಗಿ ಆನ್ಸರ್ ಅವರಲ್ಲಿ ವಾಹನಗಳನ್ನು ರಿಪೇರಿ ಮಾಡಬಹುದು. ಯಾಕಂದ್ರೆ ಗಾಡಿ ಬಂದಾಗ ಇರ್ತದೆ, ಅಂದ್ರೆ ಸೀಸನ್ಸ್ ಇರ್ತದೆ. ಯಾವಾಗ ಗಾಡಿ ಇರ್ತಾವೋ ಅವಾಗ ರಿಪೇರಿ ಮಾಡ್ತಾರೆ, ಗಾಡಿ ಇಲ್ಲದಾಗ ವಾಹನಗಳಿರುವಾಗ ರಿಪೇರಿ ಮಾಡೋಕ್ಕಾಗಲ್ಲ. ಹಾಗಾಗಿ ದೇ ಆರ್ ಎಂಟಿ ಹ್ಯಾಂಡ್. ದಟ್ಸ್ ವೈ ಆನ್ಸರ್ ಅವರಲ್ಲಿ ಅಸಂಘಟಿತ ಲೇಬರ್ಸ್ ಆರ್ ಕಾಲ್ಡ್ ಆಸ್ ದಿ ದೋಸ್ ಹೂ ಆರ್ ದಿ ವರ್ಕರ್ಸ್. ನೆಕ್ಸ್ಟ್ ನೋಡಿ ಸಮಾಜಶಾಸ್ತ್ರದ ಪಿತಾಮಹ, ಇದು ಅಂದ್ರೆ ಎಲ್ಲರಿಗೂ ಗೊತ್ತಿದೆ. ಆನ್ಸರ್ ಅವರಲ್ಲಿ ಆಗಸ್ಟ್ ಕಾಂಟೆ ಸಮಾಜಶಾಸ್ತ್ರದ ಪಿತಾಮಹ. ನೆಕ್ಸ್ಟ್ ಏನೈತಿ ಅರ್ಥಶಾಸ್ತ್ರ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತದೆ ಅಂತ ಹೇಳಿದವರು. ಏನ್ರಿ ಎಕನಾಮಿಕ್ಸ್ ಇಸ್ ಸ್ಟಡಿ ಆಫ್ ವೆಲ್ತ್. ಏನಂದ್ರ ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಎಕನಾಮಿಕ್ಸ್ ಇಸ್ ದಿ ಸ್ಟಡಿ ಆಫ್ ವೆಲ್ತ್ ಅಂತ ಹೇಳಿದ್ರೆ ಯಾರು? ಆಡಮ್ ಸ್ಮಿತ್. ಆಡಮ್ ಸ್ಮಿತ್ ಹೇಳಿದ ಸಂಪತ್ತು ಅಂದ್ರ ಎಕನಾಮಿಕ್ಸ್ ಅಂತಂದ್ರ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವುದು ಅಂದ್ರ ಇಟ್ ಮೀನ್ಸ್ ಇಟ್ ಹ್ಯಾಸ್ ಟು ಬಿ ಮೇಜರ್ಲಿ ರಿಲೇಟೆಡ್ ಟು ದಿ ಎದಕ್ರಿ ಹಣಕಾಸಿಗೆ ಸಂಬಂಧಿಸಿದ ವ್ಯವಹಾರ ಅಂತ ಹೇಳಕತ್ತಾರ. ಅವ್ರಿಗೆ ಯಾವತ್ತ ಹೇಳಿದವ್ರು ಯಾರಂತ ಈ ವ್ಯಾಖ್ಯಾನವನ್ನು ಕೊಟ್ಟವ್ರು ಯಾರು ಅಂತ ಹೇಳಿದ್ರ ಆಡಮ್ ಸ್ಮಿತ್ ಅವ್ರು ಕೊಟ್ಟಾರ. ನೆಕ್ಸ್ಟ್ ಇವ್ರು ಯಾರು? ಕೌಟಿಲ್ಯ ಏನ್ ಬದ ಬುಕ್ಕ ಬಂದ್ರೆ ಯಾವಾಗ ಬಂದ್ರೆ ಅರ್ಥಶಾಸ್ತ್ರ ಅನ್ನೋ ಬುಕ್ಕ ಬಂದಾನ. ಹೊರತಾಗಿ ಅವನೇನು ಏನಿಲ್ಲ ಸಂಪತ್ ಇದನ್ನ ಹೇಳಿದ ಅರ್ಥಶಾಸ್ತ್ರ ಸಂಪತ್ತನ್ನು ಅಧ್ಯಯನ ಮಾಡೋದು ಅಂತ ಹೇಳಿಲ್ಲ. ಬಟ್ ಸ್ಟಡಿ ಕೊಟ್ಟ ಎಪಿಕ್ ಯಾವ್ರಿ ಅರ್ಥಶಾಸ್ತ್ರ ಅನ್ನೋ ಕೃತಿ ಬರ್ತಾನೆ. ಅರ್ಥಶಾಸ್ತ್ರ ಎಂಬ ಕೃತಿಯನ್ನು ರಚಿಸಿದ್ದಾನೆ. ಎಂ ಎಸ್ ಸ್ವಾಮಿನಾಥನ್ ಯಾರ್ರಿ? ಎಂ ಎಸ್ ಸ್ವಾಮಿನಾಥನ ಯಾರು? ಎಂ ಎಸ್ ಸ್ವಾಮಿನಾಥನ ಎಕನಾಮಿಕ್ಸ್ ಅಲ್ಲಿ ಬರ್ತಾನೆ. ಹಂಗಾಗಿ ಅವನ್ನ ಗ್ರೀನ್ ರೆವಲ್ಯೂಷನ್ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳ್ತಾರೆ. ಯಾರ್ರಿ? ಎಂ ಎಸ್ ಸ್ವಾಮಿನಾಥನ್. ನೆಕ್ಸ್ಟ್ ಏನಂದ್ರೆ ರಿಸರ್ವ್ ಬ್ಯಾಂಕ್ ಅನ್ನು ರಾಷ್ಟ್ರೀಕರಣಗೊಳಿಸಿದ್ದು. ಏನ್ರಲ್ಲಿ ರಿಸರ್ವ್ ಬ್ಯಾಂಕ್ ಯಾವಾಗ ರಾಷ್ಟ್ರೀಕರಣವಾಯಿತು? ವೆನ್ ಆರ್ಬಿಐ ಹ್ಯಾಸ್ ಟು ಬಿ ಏನು ನ್ಯಾಷನಲೈಸ್. ಸ್ಥಾಪನೆ ಯಾವಾಗ ಮೊದಲು? ಆನ್ಸರ್ ಒಂದೇ ಏನಿದೆ 1935, 1947, 49, ನೆಕ್ಸ್ಟ್ 55. ಇದು 1935 ಸ್ಥಾಪನೆಯಾಗಿದ್ದು. ಆರ್ಬಿಐ ಸ್ಥಾಪನೆ ಇದು ಸ್ಥಾಪನೆ ಆಗಿದ್ದು. ಹಾಗಾಗಿ ಇದು ಆನ್ಸರ್ ಅವ್ರೇನಲ್ಲ ನ್ಯಾಷನಲೈಸ್ ರಾಷ್ಟ್ರೀಕರಣ ಆಗಿದ್ದು ಅಂತ ಹೇಳೋದು. ನ್ಯಾಷನಲೈಸ್ ಆಗಿದ್ದಾಗ ಯಾವಾಗ ಆನ್ಸರ್ ಅದು 1947 ಅಲ್ಲ. ದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ದು 1958 ಅಲ್ಲ. ನಾವು ಏನ್ರಿ ಸಂವಿಧಾನ ಜಾರಿಗೆ ಮಾಡಿದ್ದು ನೆಕ್ಸ್ಟ್ 49ರಲ್ಲಿ ಏನ್ ಬಂದ್ರಿ? ಭಾರತದ ಯಾವ್ದು ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣ ಆಯಿತು. ಆನ್ಸರ್ ಯಾವ್ದು? 1949 ಸಿ ಅಂದ್ರ 3 ಆನ್ಸರ್ ಅಂತ ಹೇಳ್ಬೋದು. ದಿಸ್ ಇಸ್ ದಿ ಮೇಜರ್ ಐಡಿಯಾ. ಯಾವ್ದ್ರ ಬಗ್ಗೆ? ಈ ಎದ್ರ ಬಗ್ಗೆ ಮೇಜರ್ ಐಡಿಯಾ? ನಮ್ಮ ಪರೀಕ್ಷೆ ಯಾವ ಪರೀಕ್ಷೆ ಇದು? ಟಿಇಟಿ ಎಕ್ಸಾಮ್. ಟಿಇಟಿ ಎಕ್ಸಾಮ್ಗೆ ಕೇಳಿದಂತಹ ಕೆಲವಷ್ಟು ಪ್ರಮುಖ ಪ್ರಶ್ನೆಗಳು ಅಂತ ಹೇಳ್ಬೋದು. ನೆಕ್ಸ್ಟ್ ಅಗತ್ಯ ವಸ್ತುಗಳ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವಾಗಂದ್ರೆ ಅಗತ್ಯ ವಸ್ತುಗಳ ಕಾಯ್ದೆ ಜಾರಿಗೆ ಬಂದಿದ್ದು 1950ರಲ್ಲಿ ಈ ಅಗತ್ಯ ವಸ್ತುಗಳ ಕಾಯ್ದೆ ಜಾರಿಗೆ ಬಂತು. ಹಾಗಾಗಿ ಇದು ಅಗತ್ಯ ವಸ್ತುಗಳ ಕಾಯ್ದೆ ಜಾರಿಗೆ ಬಂದ ವರ್ಷ ಅಂತ ಹೇಳ್ಬೋದು. ನೆಕ್ಸ್ಟ್ ಸಂಗಮ್ ಸಾಹಿತ್ಯವು ಸಂಬಂಧಿಸಿದಂತ ರಾಜವಂಶಗಳು. ಸಂಗಮ್ ಸಾಹಿತ್ಯ ಪ್ರಮುಖವಾಗಿ ಎಲ್ಲಿ ಸೌದರ್ನ್ ಪಾರ್ಟ್ ಆಫ್ ತಮಿಳುನಾಡು ಅಂಡ್ ಕೇರಳದಲ್ಲಿ ಬಂದೈತಿ. ಹಾಗಾಗಿ ಕೇರಳ ಮತ್ತು ತಮಿಳುನಾಡಿನಲ್ಲಿರುವಂತಹ ಮನೆತನಗಳು ಯಾವುದು ಅವನು ನೋಡಿದ್ವಿ ಆನ್ಸರ್ ಆಗ್ತದೆ. ನೋಡ್ರಿ ಯಾವ್ಯಾವ ಫಸ್ಟ್ ಪಲ್ಲವರು ಮತ್ತು ಚೋಳರು ಗಂಗರು. ಇದು ಗಂಗರು ಕರ್ನಾಟಕದ ಹಾಗಾಗಿ ಇದು ಬರೋದು. ನೆಕ್ಸ್ಟ್ ಯಾವ್ದಾದ್ರೆ ಪಲ್ಲವರು ಕದಂಬರು ಗಂಗರು. ಇದು ಅಲ್ಲ ಕದಂಬರು ಗಂಗರು ಅಂದ್ರೆ ಇವರು ಆ ಕಡೆ ಬರೋದು. ನೆಕ್ಸ್ಟ್ ಚೋಳರು ಚೇರರು ಹೊಯ್ಸಳರು ಇವರು ಬರೋದು. ನೆಕ್ಸ್ಟ್ ಆನ್ಸರ್ ಯಾವ್ದು? ಚೋಳರು ಚೇರರು ಪಾಂಡ್ಯರು ಇವರು ಕರ್ನಾಟಕ ಭಾರತದಲ್ಲಿ ಇಲ್ಲಿ ಎಲ್ಲಿ ಇದೆ ತಮಿಳುನಾಡು ಐತೆ. ಇದು ಸ್ವಲ್ಪ ಪ್ರಮಾಣದಲ್ಲಿ ಕೇರಳ ಬರ್ತದೆ. ಈ ಪ್ರದೇಶದಲ್ಲಿ ಆಳ್ವಿಕೆ ಮಾಡಿದಂತಹ ಪ್ರಮುಖ ಮನೆತನಗಳು ಇವನ್ನ ಸಂಗಮ್ ಸಾಹಿತ್ಯದ ರಾಜವಂಶಗಳು ಅಂತ ಕರೀತಾರೆ. ಹಾಗಾಗಿ ಆನ್ಸರ್ ಯಾವ್ದು? 4ನೇ ಆನ್ಸರ್ 4 ಆನ್ಸರ್. ನೆಕ್ಸ್ಟ್ ಏನೈತಿ? ಶಂಕರಾಚಾರ್ಯ ರಚಿಸಿದ ಪ್ರಸಿದ್ಧ ಕೃತಿಗಳು ಯಾವ್ಯಾವ ಬರ್ತಾರೆ? ಶಂಕರಾಚಾರ್ಯ ರಚಿಸಿದ ಪ್ರಸಿದ್ಧ ಕೃತಿಗಳು ಅಂತಾರೆ ದ ಫೇಮಸ್ ವರ್ಕ್ಸ್ ರಿಟನ್ ಬೈ ದಿ ಶಂಕರಾಚಾರ್ಯ. ಯಾವ ಬರ್ತಾರೆ ಅವ್ರಿ? ಆನಂದ ಲಹರಿ, ವಿವೇಕ ಚೂಡಾಮಣಿ, ಸೌಂದರ್ಯ ಲಹರಿ ಬರೆದಂತವ್ರು ಯಾರು? ಶಂಕರಾಚಾರ್ಯರು. ಆನ್ಸರ್ ಯಾವ್ದ್ರಿ? 1. ನೆಕ್ಸ್ಟ್ ವೇದಾಂತ ಸಾರ ವೇದಾಂತ ಸಂಗ್ರಹ ಯಾರು ಬರ್ತಾರೆ? ನೆಕ್ಸ್ಟ್ ಗೀತ ಭಾಷೆ ವಿಶ್ವ ತತ್ವ ನಿರ್ಣಯ ಯಾರು ಬರ್ತಾರೆ? ಶ್ರೀ ಭಾಷೆ ಮತ್ತು ವೇದಾಂತ ಸಂಗ್ರಹ ಯಾರು ಬರ್ತಾರೆ?
ಹೂ ರೋಡ್ ದಿಸ್ ಒನ್ ಅದಕ್ಕೆ ಅವ್ರು ಹೇಳಕತ್ತಲ್ಲಿ ಫೇಮಸ್ ವರ್ಡ್ ರಿಟನ್ ಬೈ ದಿ ಶಂಕರಾಚಾರ್ಯ ಬರೆದಿದ್ದು ಯಾವುದೇ ಆನಂದ ಲಹರಿ, ನೆಕ್ಸ್ಟ್ ವಿವೇಕ ಚೂಡಾಮಣಿ, ಸೌಂದರ್ಯ ಲಹರಿ ಮತ್ತು ನೆಕ್ಸ್ಟ್ ಇನ್ನೊಂದು ಯಾವುದಂದ್ರೆ ಭಜ ಗೋವಿಂದಂ. ನೆಕ್ಸ್ಟ್ ಏನು ನೋಡಿ, ಸೌಂದರ್ಯ ಲಹರಿ, ನೆಕ್ಸ್ಟ್ ಭಜ ಗೋವಿಂದಂ, ಭಜ ಗೋವಿಂದಂ. ಯಾರು ಬರೆದಿಲ್ಲ? ಭಜ ಗೋವಿಂದಂ. ಈ ಕೃತಿಗಳನ್ನ ಬರೆದವರು ಶಂಕರಾಚಾರ್ಯ. ನೆಕ್ಸ್ಟ್ ಒನ್, ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಆರಿಸಿ. ಕೆಳಗಿನವುಗಳಲ್ಲಿ ಹಂಗಾಗಿ ಇವರೊಂದು ನೋಡಿ, ವೇದಾಂತ ಸರ್ ಯಾರು ಬರೆದ್ರು, ವೇದಾಂತ ದೀಪಿಕ ಯಾರು ಬರೆದ್ರು, ನೆಕ್ಸ್ಟ್ ಇವನ್ನ ಓದೋರು ಯಾವ್ಯಾವನ್ನ ಬರೆದ್ರು ಅಂತ ಕೆಳಗಿನ ನೋಡಿ. ನೆಕ್ಸ್ಟ್ ಇವ್ರು ಯಾರು ಬರೆದ್ರೆ ವೇದಾಂತ ಸಾರ ಬರೆದಿದ್ದು ರಾಮಾನುಜಾಚಾರ್ಯ ಬರೀತಾರ. ನೆಕ್ಸ್ಟ್ ಗೀತಾಭಾಷ, ವಿಷ್ಣು ತತ್ವ, ನಿರ್ಣಯವನ್ನು ಬರೆದವರು ಯಾರಿಲ್ಲಿ? ಇವ್ರು ಯಾರು ಬರ್ತಾರೆ? ಗೀತಾಭಾಷೆಯನ್ನು ಬರೆದವರು ಮಧ್ವಾಚಾರ್ಯ ಬರ್ತಾರ. ನೆಕ್ಸ್ಟ್ ಇದನ್ನು ಕೂಡ ಮಧ್ವಾಚಾರ್ಯ ಬರ್ತಾರೆ. ಎರಡು ಯಾರಿಗೆ ಸಂಬಂಧಗಳಿಗೆ? ಮಧ್ವಾಚಾರ್ಯರಿಗೆ ಸಂಬಂಧಿಸಿದ ಕೃತಿಗಳು ಆಗ್ಯಾವು. ನೆಕ್ಸ್ಟ್ ಅಂದ್ರೆ ಸ್ತ್ರೀ ಭಾಷೆ ಮತ್ತು ಯಾವ್ದು ವೇದಾಂತ ಸಂಗ್ರಹ. ಇವ್ರು ಯಾರು ಬರ್ತೀವಿ? ರಾಮಾನುಜಾಚಾರ್ಯರು. ರಾಮಾನುಜಾಚಾರ್ಯರಿಗೆ ಸಂಬಂಧಿಸಿದವಂತವು ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ನೆಕ್ಸ್ಟ್ ಕ್ವಶನ್ ಯಾವ್ದು ನೋಡ್ರಿ, ಇವುಗಳಲ್ಲಿ ಸರಿಯಾದ ಜೋಡಿಯನ್ನು ಆರಿಸಿ. ಸರಿಯಾದ ಜೋಡಿ ಯಾವುದು ಅಂತ ಹೇಳ್ತಾರೆ. ಈ ಮನೆತನಗಳು ಇಲ್ಲಿ ದಕ್ಷಿಣ ಭಾರತದಲ್ಲಿ ಮುಸ್ಲಿಮರು ಆಳ್ವಿಕೆ ಶಾಹಿ ಮನೆತನಗಳು ಅಂತ ಇರ್ತಾರೆ. ಈ ಶಾಹಿ ಮನೆತನಗಳು 5 ಅದಾವು. ಈ ಶಾಹಿ ಮನೆತನಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ರಾಜಧಾನಿಗಳು ಅವನ್ನ ಕರೆಕ್ಟಾಗಿ ನೋಡಿ. ನಿಜಾಮ್ ಶಾಹಿಗಳು ಅಹಮದ್ ನಗರ ಕೇಳ್ಯಾರ, ಆದಿಲ್ ಶಾಹಿಗಳು ಬಿರಾರ್ ಅಂತ ಕೇಳ್ಯಾರ, ಹಿಮಾದ್ ಶಾಹಿಗಳು ವಿಜಯಪುರ ಕೇಳ್ಯಾರ, ಬರೀದ್ ಶಾಹಿಗಳು ಗೋಲ್ಕೊಂಡ ಅಂತ ಕೇಳ್ಯಾರ. ಯಾವುದು ಕರೆಕ್ಟ್ ಇರ್ಬೋದು ಆನ್ಸರ್ ನಿಮ್ಮ ಪ್ರಕಾರ? ಆನ್ಸರ್ ಯಾವ್ದು ಕರೆಕ್ಟ್ ಅನ್ನೋದು ಇಲ್ಲಿ ಬರೀತೀನಿ, ನೀವೇ ನೋಡಿ. ಅಹಮದ್ ನಗರದ ನಿಜಾಮ್ ಶಾಹಿಗಳು, ನಿಜಾಮ್ ಶಾಹಿ. ನೆಕ್ಸ್ಟ್ ಬಿರಾರ್ನ ಬರೀದ್ ಶಾಹಿಗಳು, ಬರೀದ್ ಶಾಹಿಗಳು. ನೆಕ್ಸ್ಟ್ ವಿಜಯಪುರದ ಆದಿಲ್ ಶಾಹಿಗಳು. ನೆಕ್ಸ್ಟ್ ಗೋಲ್ಕೊಂಡದ ಕುತುಬ್ ಶಾಹಿಗಳು, ಕುತುಬ್ ಶಾಹಿಗಳು. ನೋಡ್ರಿ ಆನ್ಸರ್ ಯಾವ್ದು ಕರೆಕ್ಟ್ ಇದ್ದಂಗಾರ? ಇವು ಕೂಡ ಅಷ್ಟರಲ್ಲಿ ಆನ್ಸರ್ ಯಾವ್ದು ಕರೆಕ್ಟ್ ಆಯ್ತು ನೋಡಿ. ಅಹಮದ್ ನಗರದ ನಿಜಾಮ್ ಶಾಹಿಗಳು ಆನ್ಸರ್ ಮನೆ ನೋಡ್ರಿ. ಆದಿಲ್ ಶಾಹಿಗಳು ಬಿರಾರದ ಯಾರಲ್ಲಿ ಬಿರಾದ ಬರೀದ್ ಶಾಹಿಗಳು ಬರ್ತಾರ. ಹಾಗಾಗಿ ಇದು ಅಲ್ಲ. ನೆಕ್ಸ್ಟ್ ಈ ಕಡೆ ನೋಡ್ರಿ, ಹಿಮ್ಮತ್ ಶಾಹಿಗಳು ಅಂತ ನೋಡಿ. ವಿಜಯಪುರದ ಆದಿಲ್ ಶಾಹಿಗಳು ಹೊರತಾಗಿ ಯಾರು ಹಿಮ್ಮತ್ ಶಾಹಿಗಳಲ್ಲ. ಆನ್ಸರ್ ಇದು ಅಲ್ಲ. ನೆಕ್ಸ್ಟ್ ಗೋಲ್ಕೊಂಡದ ಕುತುಬ್ ಶಾಹಿಗಳು ಆನ್ಸರ್. ನೆಕ್ಸ್ಟ್ ಇಲ್ಲಿ ಬರೀದ್ ಶಾಹಿಗಳು ಅಂತ ಇದು ಅಲ್ಲ. ಆನ್ಸರ್ ಯಾವ್ದ್ರಿ? ಒಂದೇದು. ಯಾವ್ದು ಇದು? ಒಂದೇದು ಆನ್ಸರ್. ಓಕೆ, ನೆಕ್ಸ್ಟ್ ಒನ್. ನೆಕ್ಸ್ಟ್ ಯಾವ್ದು? ಲಿಯೋನಾರ್ಡೋ ಡಾ ವಿಂಚಿಯ ಪ್ರಸಿದ್ಧ ವರ್ಣಚಿತ್ರಗಳು ಯಾವುವು? ಯಾವುದೇ? ಮೊನಾಲಿಸಾ ಮತ್ತು ಲಾಸ್ಟ್ ಸಫರ್. ಯಾವ್ದು ಇದ್ರಾಗ? ಎ ಇಲ್ಲ, ಬಿ ಇಲ್ಲ, ಸಿ ಇಲ್ಲ, ಡಿ. ಮೊನಾಲಿಸಾ ಮತ್ತು ಲಾಸ್ಟ್ ಸಫರ್ ಬಂದವರು ಇವರು. 1848 ನಡೆದ ಪ್ರಮುಖ ಘಟನೆ ಯಾವುದು? ಯಾವುದೇ 1848 ಏನ್ ನಡೀತಿರೋದಿಲ್ಲ ಅಂತ ಕೇಳಕತ್ತಾರೆ. ಏನಾಯ್ತು 1848 ಪ್ರಮುಖವಾಗಿ? ಮೊದಲೇ ಪ್ಲಾಸ್ಟಿಕ್ ಅದನೋ ಅಥವಾ ದಿವಾಳಿ ಹಕ್ಕಿನ ಪ್ರಾಪ್ತಿಯೋ ಅಥವಾ ದತ್ತು ಮಕ್ಕಳಿಗೆ ಹಕ್ಕಿನ ನೀತಿಯೋ ಅಥವಾ ಲಾರ್ಡ್ ವೆಲೆಸ್ಲಿಯ ಆಡಳಿತ ನೀತಿಯೋ ಯಾವುದು ಪ್ರಮುಖವಾಗಿ ಜಾರಿಗೆ ಬಂತು ಅಂತ ಹೇಳಕತ್ತಾರೆ. ಯಾವಾಗ ಬಂದಿರಬಹುದು ಪ್ರಮುಖವಾಗಿರಲಿ? ಪ್ಲಾಸ್ಟಿಕ್ ಅದನ್ನ ಎಷ್ಟಾಗಿತ್ತು? 1757ರಲ್ಲಿ ಆಯಿತು. ಯಾವ್ದ್ರಿ? ಪ್ಲಾಸ್ಟಿಕ್ ಅದನ್ನು ನೋಡಿ 1757ರಲ್ಲಿ ಪ್ಲಾಸ್ಟಿಕ್ ಅದನ್ನ 1757ರಲ್ಲಿ ಪ್ಲಾಸ್ಟಿಕ್ ಅದನ್ನ ಅವ್ರು ಹೇಳ್ತಿರಲ್ಲ 1848 ಅಂದ್ರೆ ದಿವಾಳಿ ಹಕ್ಕಿನ ಪ್ರಾಪ್ತಿ. ನೆಕ್ಸ್ಟ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ನೆಕ್ಸ್ಟ್ ಯಾವ್ದ್ರಿ? ವೆಲೆಸ್ಲಿಯ ಆಡಳಿತ, ಲಾರ್ಡ್ ವೆಲೆಸ್ಲಿ ಆಡಳಿತ ಜಾರಿಗೆ ಬಂದಿತ್ತು. ನೆಕ್ಸ್ಟ್ ಅವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಬಂದಿದ್ದು ಯಾವ್ರಿ? 1848. ಆನ್ಸರ್ ಇದೇ ಕರೆಕ್ಟ್. ನೆಕ್ಸ್ಟ್ ದಿವಾಳಿ ಹಕ್ಕು ಯಾವಾಗ? ನೆಕ್ಸ್ಟ್ ಇದು ಯಾವ್ದ್ರಿ ಅಂದ್ರೆ ವೆಲೆಸ್ಲಿ ಅಡ್ಮಿನಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ತೇವ್ರಿ 1798ರಿಂದ ಇವ್ರು ಆಡಳಿತ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಇದು ಕೂಡ ಅಲ್ಲ. ದಿವಾನಿ ಹಕ್ಕು ಅಂತಂದ್ರೆ ಏನಿಲ್ಲ? ದಿವಾನಿ ಹಕ್ಕು ಅಂತಂದ್ರ ಏನು? ಅದನ್ನ ತಂದವರು 1765 ತಂದ್ರ. ಈ 1765ರಲ್ಲಿ ಅದನ್ನ ತಂದು ಅದನ್ನ ಎಲ್ಲಿ ತಂದಿದ್ದ ದಿವಾನಿ ಹಕ್ಕಿನ? ಬಿಹಾರ್, ನೆಕ್ಸ್ಟ್ ಬಂಗಾಲ್, ಒಡಿಸ್ಸಾ, ಇಲ್ಲಿ ಈ ದಿವಾನಿ ಹಕ್ಕು. ಹಾಗಾಗಿ ನಮ್ಮದು ಓವರ್ ಆಲ್ ಆಗಿ ಚರ್ಚೆ ಬೇಡ. ಈ ಆನ್ಸರ್ ಯಾವಾಗ ಕೇಳಿದ್ರೆ
1848 ನಡೆದ ಪ್ರಮುಖ ಘಟನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಡಾಕ್ಟರ್ ಆಫ್ ಲ್ಯಾಬ್ಸ್ ಪಾಲಿಸಿ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್ ಬೈ ದಿ ಲಾರ್ಡ್ ಡಾಲ್ಹೌಸಿ. ಲಾರ್ಡ್ ಡಾಲ್ಹೌಸಿ ಅವರು ಇದನ್ನ ಜಾರಿಗೆ ತಂದರು. ಯಾವಾದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತಂದರು. ನೆಕ್ಸ್ಟ್ ಹಾಗಾದ್ರೆ ಇವ್ರು ಯಾರು? ವೆಲ್ಲೆಸ್ಲಿ. ಲಾರ್ಡ್ ವೆಲ್ಲೆಸ್ಲಿ ಯಾರು? ನಮ್ಮ ಭಾರತದಲ್ಲಿ ಆಳ್ವಿಕೆ ಮಾಡಿದಂತ ಯಾರು? ಗವರ್ನರ್ ಜನರಲ್ಗಳು. ನಮ್ಮ ಭಾರತದಲ್ಲಿ ಒಟ್ಟಾರೆಯಾಗಿ ಗವರ್ನರ್ ಜನರಲ್ ಬ್ರಿಟಿಷರ ಆಳ್ವಿಕೆ ಬಂದಾಗ ಅವರು ಪ್ರಮುಖವಾಗಿ ಗವರ್ನರ್ ಜನರಲ್ ಹುದ್ದೆಯನ್ನು ಸೃಷ್ಟಿಸ್ತಾರ. ಹಾಗಾಗಿ ಭಾರತದಲ್ಲಿ ಪ್ರಮುಖವಾಗಿ ಗವರ್ನರ್ ಆಗಿರ್ಬೋದು ಅಥವಾ ಗವರ್ನರ್ ಜನರಲ್ ಆಗಿರ್ಬೋದು ಅಥವಾ ಗವರ್ನರ್ ಜನರಲ್ ಆಫ್ ಬೆಂಗಾಲ್, ಗವರ್ನರ್ ಜನರಲ್ ಆಫ್ ಇಂಡಿಯಾ, ನೆಕ್ಸ್ಟ್ ವೈಸ್ರಾಯ್ ಆಗಿ ಆಳ್ವಿಕೆ ಮಾಡ್ತಾರ. ಅದರ ಮಾಹಿತಿ ಈ ಪ್ರಮುಖವಾಗಿ ನೋಡ್ರಿ. ನೆಕ್ಸ್ಟ್ ಸ್ವರಾಜ್ಯ ಪಕ್ಷವನ್ನು ಪ್ರಾರಂಭಿಸಿದವರು ಯಾರು? ಯಾರು ಸ್ಥಾಪನೆ ಮಾಡಿದ್ರೆ ಸ್ವರಾಜ್ಯ ಪಕ್ಷವನ್ನ? ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್. ಜವಾಹರ್ಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್ ಅಲ್ಲ. ನೆಕ್ಸ್ಟ್ ಮಹಾತ್ಮ ಗಾಂಧಿ ಮತ್ತು ಚಿತ್ತರಂಜನ್ ದಾಸ್ ಅಲ್ಲ. ನೆಕ್ಸ್ಟ್ ಮಹಾತ್ಮ ಗಾಂಧಿ ಮತ್ತು ಮೋತಿಲಾಲ್ ನೆಹರು ಅಂತ ಹೇಳಿ ಇವ್ರು ಏನ್ ಮಾಡಿದ್ರು? ಮಹಾತ್ಮ ಗಾಂಧಿ ಮತ್ತು ಮೋತಿಲಾಲ್ ನೆಹರು ಅವರು ಅಸಹಕಾರ ಚಳುವಳಿಯನ್ನ ಪ್ರಾರಂಭಿಸಿದರು. ಅಸಹಕಾರ ಚಳುವಳಿ. ಅಸಹಕಾರ ಚಳುವಳಿಯನ್ನ ಯಾರು ಪ್ರಾರಂಭ ಮಾಡ್ತಾರೆ? ಮೋತಿಲಾಲ್ ನೆಹರು. ಇಲ್ಲಿ ಮಹಾತ್ಮ ಗಾಂಧಿ ಪ್ರಮುಖವಾಗಿ ಸ್ಟಾರ್ಟ್ ಮಾಡಿರ್ತಾರೆ. ಅವಾಗ ಇವರು ಕೂಡ ಅವ್ರಿಗೆ ಹೋಗಿ ಏನ್ ಕೊಡ್ತಾರೆ? ಸಹಕಾರ ಕೊಡ್ತಾರೆ. ಇದು ಉಚಿತ ನಾನ್ ಕೋಆಪರೇಷನ್ ಮೂವ್ಮೆಂಟ್. ನಾನ್ ಕೋಆಪರೇಷನ್ ಮೂವ್ಮೆಂಟ್. ನೆಕ್ಸ್ಟ್ ಒನ್ 352ನೇ ವಿಧಿಯಂತೆ ಭಾರತ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದಾದ ಸಂದರ್ಭ. ಅದು ಯಾವ ಸಂದರ್ಭದಾಗ ಅವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ತಾರ? ಎಮರ್ಜೆನ್ಸಿ ಆಫ್ ದಿ ನ್ಯಾಷನಲ್. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಯಾವ ಮಾಡ್ತಾರಲ್ಲಿ? ಬಾಹ್ಯ ಆಕ್ರಮಣ. ನಮ್ಮ ದೇಶದಲ್ಲಿ ಸರ್ಕಾರದ ಅಸ್ಥಿರತೆ ಆದಾಗಲ್ಲ, ನಮ್ಮ ದೇಶದಲ್ಲಿ ಪ್ರಾಕೃತಿಕ ವಿಕೋಪಗಳು ಸಂಭವಿಸಾಗಲ್ಲ, ಹಣಕಾಸಿನ ಮುಖ ಸಂಭವಿಸಾಗಲ್ಲ. ದೇ ಆರ್ ಗೋಯಿಂಗ್ ಟು ಬಿ ಪುಟ್ ಇಟ್ ಇನ್ ನ್ಯಾಷನಲ್ ಎಮರ್ಜೆನ್ಸಿ, ಇನ್ ಎಕ್ಸ್ಟರ್ನಲ್ ಅಟ್ಯಾಕ್. ಬಾಹ್ಯ ಆಕ್ರಮಣ ಆದಾಗ ಇವರು ಪ್ರಮುಖವಾಗಿ ಘೋಷಣೆ ಮಾಡಬಹುದು. ಯಾರು ಘೋಷಣೆ ಮಾಡ್ತಾರಂದ್ರೆ ನಮ್ಮ ಭಾರತದ ರಾಷ್ಟ್ರಪತಿಯವರು ಘೋಷಣೆ ಮಾಡ್ತಾರೆ. ನೆಕ್ಸ್ಟ್ ಯಾವ್ದಾದ್ರು ನೋಡ್ರಿ. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ ಯಾವುದು ಅಂದ್ರೆ ಅವುಗಳಲ್ಲಿ ಸಂಸತ್. ಭಾರತದಲ್ಲಿ ಪಾರ್ಲಿಮೆಂಟ್ ಸಂಸತ್ ಅಂತ ಯಾಕೆ ನೋಡ್ತೀವಿ? ರಾಜ್ಯಸಭೆ ಮತ್ತು ಲೋಕಸಭೆಯನ್ನು ಕೂಡಿಸಿ ಅಲ್ಲಿ ನಾವು ಸಂಸತ್ ಅಂತ ಯಾವ ರೀತಿ ಇರ್ತೀವಿ, ಅದೇ ರೀತಿಯಾಗಿ ಅಲ್ಲಿ ಅವರು ಯಾವ್ಯಾವ ರೀತಿ ಯಾವ್ಯಾವ ರಾಷ್ಟ್ರಗಳ ಹೆಸರನ್ನ ಕರೀತಾರ ಅಂತ ಹೇಳ್ತಾರೆ. ನೋಡ್ರಿ ಯಾವ್ಯಾವ ರೀತಿ ಯಾವ ಹೆಸರು ನೋಡ್ರಿ. ಪ್ರಮುಖವಾಗಿ ಒಂದೊಂದು ಜರ್ಮನಿ ಕೊಕೇಟಿಂಗ್ ಅಂತ ಐತಿ, ಮಾಲ್ಡೀವ್ಸ್ ನ್ಯಾಷನಲ್ ಅಸೆಂಬ್ಲಿ ಅಂತ ಐತಿ, ನೆಕ್ಸ್ಟ್ ಇಸ್ರೇಲ್ ನೆಸೆಟ್ ಅಂತ ಐತಿ, ಡೆನ್ಮಾರ್ಕ್ ಬುಂಡೆನ್ಸ್ಟಾಗ್ ಅಂತ ಐತಿ. ಯಾವ್ದು ಕರೆಕ್ಟ್ ರೀ? ಆನ್ಸರ್ ಇಸ್ರೇಲ್ ನೆಸೆಟ್. ಬಟ್ ನೆಕ್ಸ್ಟ್ ಜರ್ಮನಿ ಇದೆ ನಂಗೆ ಜರ್ಮನಿದ ಬುಂಡೆನ್ಸ್ಟಾಗ್ ಇದ್ರೆ ಇಲ್ಲಿ ಬರ್ತಾರೆ ಇಲ್ಲಿ ಬರ್ತಾರೆ ಅಷ್ಟೇ. ಜರ್ಮನಿ ಏನಾಗ್ತಿರಲಿ ಬುಂಡೆನ್ಸ್ಟಾಗ್. ನೆಕ್ಸ್ಟ್ ಡೆನ್ಮಾರ್ಕ್ ಏನಾಗ್ತದೆ? ಯಾವ್ದಾಗ್ತದೆ? ಕೊಕೇಟಿಂಗ್. ಯಾವ್ದು ಕೊಕೇಟಿಂಗ್ ಅನ್ನೋದು ಜರ್ಮನಿ. ಮತ್ತಂದ್ರೆ ಮಾಲ್ಡೀವ್ಸ್ ಯಾವುದು? ನ್ಯಾಷನಲ್ ಅಸೆಂಬ್ಲಿ ಅಂತ ಯಾವುದು ಕರಿತೀರಿ? ಮಾಲ್ಡೀವ್ಸ್ ಯಾವ್ದು? ಮಜ್ಲಿಸ್. ಮಾಲ್ಡೀವ್ಸ್ ಮಜ್ಲಿಸ್ ಐತಿ. ನ್ಯಾಷನಲ್ ಅಸೆಂಬ್ಲಿ ಅಂತ ಯಾವ್ದು ಕರಿತೀವಿ? ಫ್ರಾನ್ಸ್ ದೇಶದ ಸಂಸದಿ ಕರಿತೀವಿ. ಹಿಂಗಾಗಿ ಇಲ್ಲಿ ನಮ್ಗೆ ಬೇಜಾರಾಗಿ ಆನ್ಸರ್ ಇದನ್ನು ಸರಿಯಾಗಿ ಜೋಡಿ ಯಾವ್ದಂದ್ರೆ ಇಸ್ರೇಲ್ಗೆ ನೆಸೆಟ್ ಅಂತ ಕರೆಕ್ಟ್. ನೆಕ್ಸ್ಟ್ ಭದ್ರತಾ ಸಮಿತಿಯ ಸದಸ್ಯರ ಸಂಖ್ಯೆ, ಸದಸ್ಯರ ಗುಂಪು ಯಾವುದು? ಇಲ್ಲಿ there is a United Nations. In that United Nations there are 6 councils. 6 ಸಮಿತಿಗಳು. ಆ 6 ಸಮಿತಿಗಳಲ್ಲಿ ಇಲ್ಲಿ ಎರಡನೇದು ಯಾವುದು? ಭದ್ರತಾ ಸಮಿತಿ. ಈ ಭದ್ರತಾ ಸಮಿತಿಗೆ ಅದರಲ್ಲಿರುವಂತಹ ಕಾಯಂ ಸದಸ್ಯರು ಎಷ್ಟು? ಅಲ್ಲಿ ಟೋಟಲಿ 15 ಸದಸ್ಯರು ಇರ್ತಾರ. ಆ 15 ಸದಸ್ಯರಲ್ಲಿ 5 ಸದಸ್ಯರು ಪರ್ಮನೆಂಟ್ ಮೆಂಬರ್ಸ್ ಅಂಡ್ ಅನದರ್ 10 members ನಾನ್ ಪರ್ಮನೆಂಟ್ ಮೆಂಬರ್ಸ್. ದೇ ಆರ್ ನಾಮಿನೇಟೆಡ್ ಓನ್ಲಿ ಫಾರ್ ದಿ ಪರ್ಪಸ್ ಆಫ್ 2 years. 2 ವರ್ಷಗಳ ಅವಧಿಗಾಗಿ ನೇಮಕ ಆಗ್ತಾರ. ಅಲ್ಲಿ ಯಾರೇ ಭದ್ರತಾ ಸಮಿತಿ ಕಾಯಂ ಸದಸ್ಯರು ಮತ್ತು ಕಾಯಂ ಅಲ್ಲದವರು ಬರ್ತಾರೆ. ಹಾಗಾಗಿ ಕಾಯಂ ಆಗಿರುವಂತವರು ಸದಸ್ಯರಲ್ಲಿ 5 ಯಾರ್ಯಾರು ಆಗ್ತಾರ? ನೆಕ್ಸ್ಟ್ ಇಲ್ಲಿ ಅಮೆರಿಕ ಸಂಸ್ಥಾನ, ಚೀನಾ, ಫ್ರಾನ್ಸ್, ರಷ್ಯಾ, ಬ್ರಿಟನ್. ಆನ್ಸರ್ ಯಾವುದು? ಅಲ್ಲ, ಈಗ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಹಂಗೆ ಹಾಕೋದಂಗೆ ಆನ್ಸರ್. ಇವೊಂದು ವಿ ಡೋಂಟ್ ಹ್ಯಾವ್ ಪ್ರಾಪರ್ ಆನ್ಸರ್, ಇವೊಂದು ವಿ ಡೋಂಟ್ ಹ್ಯಾವ್ ಐಡಿಯಾ. ಇದು ಆನ್ಸರ್ ನಮ್ಗೆ ಐಡಿಯಾ ಇಲ್ಲ, ನಾವು ಓದ್ಕೊಂಡು ಬಂದಿಲ್ಲ, ಆದ್ರೂ ಕೂಡ ಆನ್ಸರ್ ಹಾಕ್ಬೋದು. ಹೆಂಗೆ? ಚೀನಾ, ಫ್ರಾನ್ಸ್, ನೇಪಾಳ ಐತಿ. ನಮ್ಮ ಭಾರತ ಅಂದ್ರೆ ಇಲ್ಲ ಅಂತ ಗೊತ್ತೈತಿ, ಅದಂದ್ರೆ ಗೊತ್ತೈತಿ. ನಮ್ಮ ಭಾರತನ ಇಲ್ಲ ಅಂತಂದ್ರೆ ನಮ್ಮ ಶ್ರೀಲಂಕಾ ಇರ್ತೈತಿ. ಮತ್ತು ನಾನು ಅಂದ್ರೆ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಜಸ್ಟ್ ಫಾರ್ ಗೆಸ್. ಇವೊಂದು ವಿ ಡೋಂಟ್ ಹ್ಯಾವ್ ಆನ್ಸರ್. ನಿನಗೆ ಆನ್ಸರ್ ಗೊತ್ತಿಲ್ಲ. ನೆಕ್ಸ್ಟ್ ಯು ಹ್ಯಾವ್ ಟು ಟ್ರೈ ಟು ಲೈಕ್ ದಟ್. ದಟ್ಸ್ ವೈ ಭಾರತ ಇಲ್ಲ ಅಂದ್ರೆ ಶ್ರೀಲಂಕಾ ಇಲ್ಲ, ಇದು ಅಲ್ಲ. ನೆಕ್ಸ್ಟ್ ರಷ್ಯಾ, ಫ್ರಾನ್ಸ್, ಬ್ರಿಟನ್, ಭಾರತ, ನೇಪಾಳ
ಇಲ್ಲಿನೂ ಭಾರತ ಐತಿ ಅಲ್ಲ ತಗದು. ನೆಕ್ಸ್ಟ್ ಚೀನಾ, ಫ್ರಾನ್ಸ್, ರಷ್ಯಾ, ಬ್ರಿಟನ್, ಇಟಲಿ. ಸ್ವಲ್ಪ ಏನಾದ್ರು ಥಿಂಕ್ ಮಾಡ್ಬೇಕು ಯಾವಾಗ ಇದು ಐತಿ ಅಂತ. ಯಾಕೆ ಮೇಜರ್ ಆಗಿ ಈಗ ಪ್ರಮುಖ ರಾಷ್ಟ್ರ ಅಂತಂದ್ರೆ ಅಮೆರಿಕ ಅಂತ ಗೊತ್ತೈತಿ. ಹಾಗಾಗಿ ಅಮೆರಿಕನ ಇಲ್ಲ, ನೆಕ್ಸ್ಟ್ ರಷ್ಯಾನ ಇಲ್ಲ, ಇಲ್ಲಿ ಇಟಲಿ ಐತಿ. ಹಾಗಾಗಿ ಇದು ಕೂಡ ಅಲ್ಲ ಅಂತಂದು ಗೆಸ್ ಮುಖಾಂತರ ಟ್ರೈ ಮಾಡಬಹುದು. ನೆಕ್ಸ್ಟ್ ನಮ್ಮ 2011ರ ಜನಗಣತಿಯ ಪ್ರಕಾರ ಭಾರತ ಸಾಕ್ಷರತಾ ಪ್ರಮಾಣ ಎಷ್ಟೈತಿ? ಭಾರತ ಸಾಕ್ಷರತಾ ಪ್ರಮಾಣ 74.04. ಇದು 2011ರ ಸಂಖ್ಯೆಗಳು. 2011 ಇಟ್ ಮೀನ್ಸ್ 2011 ಸೆನ್ಸಸ್. ಇದರಲ್ಲಿ ಮೇಲ್ ಎಷ್ಟೈತಿ, ನೆಕ್ಸ್ಟ್ ಫಿಮೇಲ್ ಎಷ್ಟೈತಿ ಅಂತ ಕೇಳ್ಬೋದು. ನೆಕ್ಸ್ಟ್ ಈಗ ನೆಕ್ಸ್ಟ್ ಮೇಲ್ ಎಷ್ಟೈತಿ, ಫಿಮೇಲ್ ಪ್ರಮಾಣ ಎಷ್ಟೈತಿ ಅದರಲ್ಲಿ ಈ ಜನಗಣತಿ ಪ್ರಕಾರ ಸಾಕ್ಷರತಾ ಪ್ರಮಾಣ 2011ರ ಪ್ರಕಾರ 74.04 ಐತಿ. ನೆಕ್ಸ್ಟ್ ಅದು ಅಷ್ಟೇ ಅದವರು ನೆಕ್ಸ್ಟ್ ಮೇಲ್ ಫಿಮೇಲ್ಗೆ ಹೋಲಿಕೆ ಮಾಡಿ ಕೇಳಬಹುದು. ಹಾಗಾಗಿ ಎಷ್ಟು ಇರ್ಬೋದು, ಮೇಲ್ ಎಷ್ಟೈತಿ, ಫಿಮೇಲ್ ಎಷ್ಟೈತಿ, ಯಾವಾಗ ಜಾಸ್ತಿ ಇರ್ಬೋದು ನಿಮ್ಮ ಪ್ರಕಾರ? ಮೇಲ್ ಜಾಸ್ತಿ ಇತ್ತು ಅಥವಾ ಫಿಮೇಲ್ ಜಾಸ್ತಿ ಇತ್ತು? ವಿಚ್ ಇಸ್ ಮೋರ್? ಪುರುಷರ ಎಷ್ಟೈತಿ? 82 ಸಮಥಿಂಗ್ ಐತಿ, ಜಸ್ಟ್ 82 ಬಂದಿದೆ. ನೆಕ್ಸ್ಟ್ ಮಹಿಳೆಯರ ಎಷ್ಟೈತಿ? 65.46. ಇದು ಕರೆಕ್ಟ್ ಆಗಿ ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳೆಯ ಅಂತ ಹೇಳ್ಬೋದು. ಇಲ್ಲೇ ಟೋಟಲ್ ಯಾವ ಕೇಳಿದೆ ಆನ್ಸರ್? ಸಾಕ್ಷರತಾ ಪ್ರಮಾಣ ಭಾರತದ್ದು ಅಂತ ಕೇಳೋಣ. ಹಾಗಾಗಿ ಆನ್ಸರ್ ರೈಟ್. ನೆಕ್ಸ್ಟ್ ಓಲ್ಡ್ ಫೇತ್ಫುಲ್ ಗೇಸರ್ ಈ ದೇಶದಲ್ಲಿದೆ. ಓಲ್ಡ್ ಫೇತ್ಫುಲ್ ಗೇಸರ್ ಯಾವ ದೇಶದಲ್ಲಿ ಇದೆ ಅಂತ ಹೇಳಿದ್ರೆ ಏನು? ಓಲ್ಡ್ ಫೇತ್ಫುಲ್ ಗೇಸರ್ ಎಲ್ಲಿದೆ ಅಂದ್ರೆ ಅಮೆರಿಕ ಸಂಯುಕ್ತ ಸಂಸ್ಥಾನ. ಆನ್ಸರ್ 2. ನೆಕ್ಸ್ಟ್ ಸಂಭಾಜಿ ಪರ್ವತ ಮತ್ತು ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ ಹೊಂದಿರುವ ಖಂಡಗಳು ಯಾವುವು? ಇವು ಮೂರು ಅದಾವ. ಯಾವುದೇ? ಇಕ್ವೇಟರ್, ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂಡ್ ಮಕರ ಸಂಕ್ರಾಂತಿ ವೃತ್ತ. ಒಂದು ಇಕ್ವೇಟರ್ ಅಂತ ಹೇಳ್ತಾರೆ, ಇನ್ನೊಂದು ಯಾವ್ದು? ಟ್ರಾಫಿಕ್ ಆಫ್ ಕ್ಯಾನ್ಸರ್ ಹೇಳಾಕತ್ತಾರೆ. ಟ್ರಾಫಿಕ್ ಆಫ್ ಕ್ಯಾಪ್ರಿಕಾರ್ನ್, ಟ್ರಾಫಿಕ್ ಆಫ್ ಕ್ಯಾಪ್ರಿಕಾರ್ನ್ ಹೇಳಾಕತ್ತಾರೆ. ಇದರಲ್ಲಿ ಮೂರು ವೃತ್ತಗಳು ಯಾವ ರಾಷ್ಟ್ರದಾಗ ಹಾದುಗೆವು ಅಂತ ಕೇಳ್ತಾರೆ. ಯಾವ ರಾಷ್ಟ್ರದಾಗ ಹಾದುಗೆವು? ಮೂರು ರಾಷ್ಟ್ರ, ಮೂರು ಒಂದೇ ರಾಷ್ಟ್ರದಾಗ ಹಾದುಗೆವು. ಅವು ಯಾವುವು ಅಂತ ಕೇಳ್ತಾರೆ. ಯಾವ್ದು ಬಂದ್ರಿ? ಆಫ್ರಿಕಾ. ಯಾವುದೇ ಈ ಸಮಾಜ ವೃತ್ತ ಆಗಿರ್ಬೋದು, ಕರ್ನಾಟಕ ಸಂಕ್ರಾಂತಿ ವೃತ್ತ ಆಗಿರ್ಬೋದು ಅಥವಾ ಮಕರ ಸಂಕ್ರಾಂತಿ ವೃತ್ತ ಆಗಿರ್ಬೋದು, ಮೂರು ಕೂಡ ನಮ್ಮ ಸೌತ್ ಆಫ್ರಿಕಾ ಏನಿದೆ ಅದ್ರ ಮ್ಯಾಗ ಹಾದುಗೆವು ಅಂತ ಹೇಳ್ಬೋದು. ಮತ್ತು ಉತ್ತರ ಅಮೆರಿಕಾದಾಗ ಹಾದುಗಿಲ್ಲ ಅಂತ ಕೇಳ್ಬೋದು. ಅಂದ್ರೆ ಉತ್ತರ ಅಮೆರಿಕ ಐತಲ್ಲ ಅಲ್ಲಿ ಹಾದು ಹೋಗಿಲ್ಲ ಅಂತ ಹೇಳ್ಬೋದು. ಅಲ್ಲಿ ಉತ್ತರ ಅಮೆರಿಕಾದಲ್ಲಿ ಹಾದು ಹೋಗಿಲ್ಲ. ಅಲ್ಲಿ ಯಾವ್ದು ಐತಿ ಅಂತೀರಿ? ಟ್ರಾಫಿಕ್ ಆಫ್ ಕ್ಯಾನ್ಸರ್. ಯಾವ್ದಿಲ್ಲ? ಇಲ್ಲ ಐತಲ್ಲ, ಇಲ್ಲೇ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗೈತಿ. ಸಾರಿ, ಇಲ್ಲೇ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಕರ್ನಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗೈತಿ. ನೆಕ್ಸ್ಟ್ ಜೀರೋ ಹಾದು ಹೋಗೈತಿ. ಇಲ್ಲಿ ಮೂರು ಹಾದಿಲ್ಲ, ಇದು ಕೂಡ ಅಲ್ಲ. ನೆಕ್ಸ್ಟ್ ಸೌತ್ ಅಮೆರಿಕಾ. ಸೌತ್ ಅಮೆರಿಕಾ ಯಾವ್ದು ಬಂದಬಹುದು? ಸೌತ್ ಅಮೆರಿಕಾ ಐತಿಲ್ಲ ಎಷ್ಟು? ಸೌತ್ ಅಮೆರಿಕಾದ ಮ್ಯಾಗ ಬಂದಿದ್ದು ಯಾವ್ದೈತಿ? ಸೌತ್ ಅಮೆರಿಕಾದಾಗ ಯಾವ್ದು ಬಂದೈತಿ? ಯಾವ್ದು? ಸಂಭಾಜಿ ಪರ್ವತ. ಸಂಭಾಜಿ ಪರ್ವತ. ನೆಕ್ಸ್ಟ್ ಇನ್ನೊಂದ್ರಿ ಸಂಭಾಜಿ ಪರ್ವತ ಆಗಿರೋದು ಯಾವ್ದು? ಮಕರ ಸಂಕ್ರಾಂತಿ ವೃತ್ತ. ಇವು ಎರಡು ಹಾದು, ಮಕರ ಸಂಕ್ರಾಂತಿ ವೃತ್ತ ಹಾದು. ನೆಕ್ಸ್ಟ್ ಏಷ್ಯಾದಾಗ್ರಿ, ಏಷ್ಯಾದಾಗ ಯಾವ್ದಾಗ ಹಾದು ಐತಿ? ಏಷ್ಯಾ ಎದಕ್ಕೆ ನಿಂತಿಲ್ಲ? ಯಾವಾಗ ಬಂದಿಲ್ಲ ಇದು? ಸರಿ, ಯಾವುದು? ಇದಕ್ಕೆ ಬಂದೇ ಇಲ್ಲ. ಅಂದ್ರೆ ಮಕರ ಸಂಕ್ರಾಂತಿ ವೃತ್ತಕ್ಕೆ ರೀಚ್ ಆಗೇ ಇಲ್ಲ. ಹಾಗಾಗಿ ನಮ್ಮ ಏಷ್ಯಾ ಖಂಡದಾಗ ಎರಡು ಹಾದುಗೆವು. ಅವು ಯಾವ್ಯಾವರಿಗೆ? ಒಂದು ಇಕ್ವೇಟರ್, ಕರ್ನಾಟಕ ಸಂಕ್ರಾಂತಿ ವೃತ್ತ, ನೆಕ್ಸ್ಟ್ ಆರ್ಟಿಕ್ ಮ್ಯಾಗಿನ ಇದ್ರು. ಇಲ್ಲ ಇದ್ರ ಮ್ಯಾಗೂ ಕೂಡ ಎರಡೇ ಹಾದುಗೆವು. ಹಾಗಾಗಿ ಮೂರು ಹಾದುಗಿದ್ದು ಯಾವ್ದೇ? ಆನ್ಸರ್ ಆಫ್ರಿಕಾ. ದಿಸ್ ಇಸ್ ದಿ ಮೇಜರ್ ಐಡಿಯಾ ಅಬೌಟ್ ದಿ ಕೀ ಆನ್ಸರ್. ಓಕೆ, ನೆಕ್ಸ್ಟ್ ಯಾವ್ದೈತಿ? ನೆಕ್ಸ್ಟ್ ಆಸ್ಟ್ರೇಲಿಯಾದ ಪೂರ್ವಕ್ಕೆ ಹರಿಯುವ ನದಿಗಳು. ಆಸ್ಟ್ರೇಲಿಯಾ ಖಂಡ ಐತಿ. ಆಸ್ಟ್ರೇಲಿಯಾ ಖಂಡದಲ್ಲಿ ಆ ಪೂರ್ವಕ್ಕೆ ಹರಿಯುವಂತ ಪ್ರಮುಖ ನದಿಗಳು ಯಾವುವು ಅಂತ ಕೇಳಿದ್ದಾರೆ. ಯಾವ್ಯಾವ ಪ್ರಮುಖವಾಗಿ ಪೂರ್ವಕ್ಕೆ ಹರಿಯುವ? ಹಂಟರ್ ಮತ್ತು ಬೆಲ್ಯಾಂಡು ಪೂರ್ವಕ್ಕೆ ಹರಿಯುವಂತ ಪ್ರಮುಖ ನದಿಗಳು. ನೆಕ್ಸ್ಟ್ ಓಜೋನ್ ಅಲ್ಲಿ ನಾವು ಕಂಡುಬರುವ ಪದರ ಯಾವುದು? ಯಾವುದು ಅಂತಂದ್ರೆ ಎರಡನೇ ನಮ್ಮ ಓಜೋನ್ ಆಗಿರೋದ್ರಲ್ಲಿ ಕಂಡುಬರುವುದು. ಅಂದ್ರೆ ಓಜೋನ್ ಲೇಯರ್ ಹ್ಯಾಸ್ ಟು ಬಿ ಲೊಕೇಟೆಡ್ ಇನ್ ವಿಚ್ ಲೇಯರ್ ಆಫ್ ದಿ ಅಟ್ಮಾಸ್ಫಿಯರ್? ವಾತಾವರಣದಲ್ಲಿ ಓಜೋನ್ ಲೇಯರ್ ಐತಿ. ಆ ಓಜೋನ್ ಲೇಯರ್ ಯಾವುದರ ಮೇಲೆ ಕಂಡು ಬರುತ್ತದೆ ಅಂತ ಹೇಳ್ತಾರೆ. ಯಾವ್ದ್ರೆ? ಸ್ಟ್ರಾಟೋಸ್ಫಿಯರ್, ಸಮೋಷ್ಣ ಮಂಡಲ. ಈ ಸಮೋಷ್ಣ ಮಂಡಲ ಅಂದ್ರೆ ಇದು ಟ್ರೋಪೋಸ್ಫಿಯರ್ ಮ್ಯಾಗ ಬರುದು. ಅದಕ್ಕೆ ಹೇಳಿದ್ರೆ ಟಿ ಅಂದ್ರೆ TSMT. ಅಂದ್ರೆ ಹೇಳಿದ್ರೆ ಟ್ರೋಪೋಸ್ಫಿಯರ್
ಸ್ಟ್ರಾಟೋಸ್ಫಿಯರ್, ಮೆಸೋಸ್ಫಿಯರ್, ಥರ್ಮೋಸ್ಫಿಯರ್, ನೆಕ್ಸ್ಟ್ ಎಕ್ಸೋಸ್ಫಿಯರ್. ಇವೇನ್ರಿ 5 ಲೇಯರ್ ಅದಾವ. ಹಾಗಾಗಿ ಎರಡರ ಬರ್ತೈತಿ, ಯಾವ್ದು ಸಮೋಷ್ಣ ಮಂಡಲದಲ್ಲಿ ಯಾವ್ದು ಬರ್ತೈತಿ, ಓಜೋನ್ ಲೇಯರ್ ಬರ್ತೈತಿ. ಆ ನೇಳಾತೀತ ಕ್ರಿಯೆಗಳನ್ನ ತಡೆದು ಮಾನವರ ಚರ್ಮ ರಕ್ಷಣೆ ಮಾಡ್ತೈತಿ, ನೆಕ್ಸ್ಟ್ ನಿಸರ್ಗವನ್ನು ರಕ್ಷಣೆ ಮಾಡ್ತೈತಿ. ಹಾಗಾಗಿ ಏನೈತಿ ಸಮೋಷ್ಣ ಮಂಡಲದಲ್ಲಿ 5. ನೆಕ್ಸ್ಟ್ ಕಲ್ಲಿದ್ದಲಿನ ವಿಧಗಳು ಯಾವುವು? ವಾಟ್ ಆರ್ ದಿ ಟೈಪ್ಸ್ ಆಫ್ ಕೋಲ್? ಕಲ್ಲಿದ್ದಲಿನ ವಿಧಗಳು ಯಾವತ್ತು ಆಗುತ್ತೆ? ಯಾವ ಕಲ್ಲಿದ್ದಲಿನ ವಿಧಗಳು ಪ್ರಮುಖವಾಗಿ? ಲಿಗ್ನೈಟ್ ಐತಿ, ಬಯೋಟೈಟ್ ಐತಿ, ನೆಕ್ಸ್ಟ್ ಬಿ ಬ್ರಾನೈಟ್ ಅಂಡ್ ಮ್ಯಾಗ್ನೆಟೈಟ್ ಐತಿ, ಸಿ ಅಂಥ್ರಾಸೈಟ್ ಅಂಡ್ ಬ್ರಾನೈಟ್ ಐತಿ, ಲಿಗ್ನೈಟ್ ಅಂಡ್ ಫೀಡ್. ಆನ್ಸರ್ ಯಾವುದು? ಲಿಗ್ನೈಟ್ ಅಂಡ್ ಫೀಡ್. ಯಾಕ್ರಿ ಲಿಗ್ನೈಟ್ ಅಂಡ್ ಫೀಡ್ ಅಂತ ಹೇಳಕತ್ತೀರಿ ಇಲ್ಲಿ? ಯಾವ್ಯಾವ ಕಲ್ಲಿದ್ದಲಿನ ಪ್ರಮುಖ ವಿಧಗಳು ಯಾವ್ಯಾವ್ರಿ? ಎ ಬಿ ಎಲ್ ಪಿ ಅಂತ ಹೇಳ್ತೀವಿ. ಎ ಬಿ ಎಲ್ ಪಿ, ಅಂಥ್ರಾಸೈಟ್, ಬಿಟುಮಿನಸ್, ಲಿಗ್ನೈಟ್, ಫೀಡ್. ದೀಸ್ ಆರ್ ದಿ ಯಾವ್ರಿ 4 ಅವು. ಓಕೆ, ನೆಕ್ಸ್ಟ್ ಲಿಗ್ನೈಟ್, ನೆಕ್ಸ್ಟ್ ಬಯೋಟೈಟ್. ಲಿಗ್ನೈಟ್ ಬಯೋಟೈಟ್ ಹೌದಲ್ಲ ಅಲ್ಲ? ಅವು ಯಾಕಂದ್ರೆ ಲಿಗ್ನೈಟ್ ಇದೆ ಯಾವ್ದ್ರ ಇದೆ? ಲಿಗ್ನೈಟ್ ಕೋಲ್. ಓಕೆ, ನೆಕ್ಸ್ಟ್ ಬ್ರಾನೈಟ್, ಬಯೋಟೈಟ್, ಮ್ಯಾಗ್ನೀಸಿಯಂ. ಇದು ಮ್ಯಾಗ್ನೀಸಿಯಂ ಹೆಂಗೈತಿ? ಇದು ಕೂಡ ಅಲ್ಲ. ನೆಕ್ಸ್ಟ್ ಬ್ರಾನೈಟ್ ಅಂಡ್ ಮ್ಯಾಗ್ನೆಟೈಟ್ ತೆಗಿಬಹುದು. ಈ ಬ್ರಾನೈಟ್ ಅಂಡ್ ಮ್ಯಾಗ್ನೆಟೈಟ್ ಇದು ಕೂಡ ಬರಲ್ಲ. ಯಾಕೆ ಬರಲ್ರಿ? ಅದು ಎದ್ರ ವಿಧ ಐತಿ? ಇದು ಯಾವುದು? ಮ್ಯಾಗ್ನೆಟೈಟ್ ಐರನ್ ಅವರು. ಇದು ಕಬ್ಬಿಣದ ವಿಧ ಐತಿ, ಹಾಗಾಗಿ ಇದು ಅಲ್ಲ. ನೆಕ್ಸ್ಟ್ ಅಂಥ್ರಾಸೈಟ್, ಬ್ರಾನೈಟ್ ಇದು ಕೂಡ ಅಲ್ಲ. ಹಾಗಾಗಿ ಆನ್ಸರ್ ಯಾವ್ದು? 4. ನೆಕ್ಸ್ಟ್ ಒನ್, ಕೆಳಕಂಡವುಗಳಲ್ಲಿ ತಪ್ಪಾಗಿರುವ ಜೋಡಿಯನ್ನು ಕಂಡುಹಿಡಿಯಿರಿ. ಕೆಳಕಂಡವುಗಳಲ್ಲಿ ತಪ್ಪಾಗಿರುವ ಜೋಡಿ ಯಾವುದು? ಕೆಳಕಂಡವುಗಳಲ್ಲಿ ತಪ್ಪಾಗಿರುವ ಜೋಡಿ ದುರ್ಗಾಪುರ ಸ್ಟೀಲ್ ಪ್ಲಾಂಟ್, ಕರೆಕ್ಟ್. ಬಿಲಾಯಿ ಸ್ಟೀಲ್ ಪ್ಲಾಂಟ್, ಕರೆಕ್ಟ್. ನೆಕ್ಸ್ಟ್ ಸೇಲಂ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ, ಅದು ಕೂಡ ಕರೆಕ್ಟ್. ನೆಕ್ಸ್ಟ್ ಬಂದ್ರೆ ಬೊಕ್ಯಾರೋ ಸ್ಟೀಲ್ ಪ್ಲಾಂಟ್, ಇದು ತಪ್ಪು. ಇದೇನು ಬರ್ತೈತಿ? ಜಾರ್ಖಂಡ್. ಇದು ಎಲ್ಲಿ ಬರ್ತೈತಿ? ಜಾರ್ಖಂಡದಲ್ಲಿ ಬರುವಂತ ಪ್ರಮುಖವಾದಂತ ಪ್ಲೇಸು. ಅವ್ರು ಏನು ಕೊಟ್ಟರೆ? ಒಡಿಶಾ ಅಂತ ಕೊಟ್ಟರು. ಹಾಗಾಗಿ ಆನ್ಸರ್ ಇದು ಅಲ್ಲ. ದಿಸ್ ಇಸ್ ದಿ ಆನ್ಸರ್. ಅದಕ್ಕೆ ಅವ್ರು ಹೇಳ್ತಾರೆ ತಪ್ಪಾಗಿರುವುದು ಅಂತ ಕೇಳಿದ್ವಿ. ನೆಕ್ಸ್ಟ್ ಒನ್, ಜ್ವಾರ ಮತ್ತು ಹೊಂಗೆ ಕಂಡುಬರುವ ದ್ವೀಪಗಳು. ಏನು ಬರ್ತೈತಿ? ಫಿಲಿಪೈನ್ಸ್ ಅಂತ ಕೊಟ್ರ, ಬೋರ್ನಿಯಾ ಅಂತ ಕೊಟ್ರ, ಲಕ್ಷದ್ವೀಪ ಅಂತ ಕೊಟ್ರ, ಅಂಡಮಾನ್ ಅಂಡ್ ನಿಕೋಬಾರ್ ಕೊಟ್ರ. ಜ್ವಾರ ಮತ್ತು ಹೊಂಗೆ ಎಲ್ಲಿ ಕಂಡುಬರ್ತಾವ? ಅಂಡಮಾನ್ ಮತ್ತು ನಿಕೋಬಾರ್ ಕಂಡುಬರ್ತಾರ. ಇದು ಅಷ್ಟೇ ಅಲ್ಲದೆ ನಿಕೋಬಾರೀಸ್ ಅಂತ ಪ್ರಮುಖ ಜನಾಂಗ ಕೂಡ ಅಲ್ಲೇ ಕಂಡುಬರ್ತೈತಿ. ನೆಕ್ಸ್ಟ್ ನಿಕೋಬಾರೀಸ್ ಆಗಲಿ ಸೆಂಟಿನೀಸ್ ಅಂಡ್ ಚಾಂಪಿನಿಯನ್. ಇದು ಅಷ್ಟೇ ಅಲ್ಲದೆ ಏನಲ್ಲಿ ಶಾಂಪಿಯನ್ ಅನ್ನೋ ಕೂಡ ಶಾಂಪಿಯನ್ ಅನ್ನುವ ಬುಡಕಟ್ಟು ಕೂಡ ಇಲ್ಲೇ ಕಂಡು ಬರ್ತೈತಿ. ನೆಕ್ಸ್ಟ್ ನಿಕೋಬಾರೀಸ್ ಅಂತ ಕೂಡ ಇಲ್ಲೇ ಕಂಡು ಬರ್ತದೆ. These are the major idea about the key answer. UN key answer ಅಲ್ಲ, ಆಲ್ಮೋಸ್ಟ್ ಆಗಿ ಹೈಸ್ಕೂಲ್ ಸೋಷಿಯಲ್ ಸೈನ್ಸ್ ಬುಕ್ ಅಷ್ಟು ಓದಿದ್ರಿ ಅಂತಂದ್ರೆ ಇದು ಕವರ್ ಆಗುವಂತ ವಿಷಯ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಏನಾಗುತ್ತೆ? ನೋಡಿ, BNSS ನ ವಿಸ್ತೃತ ರೂಪ ಯಾವ್ದ್ರಿ? ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ. ಕೆಳಗಿರುವಗಳಲ್ಲಿ ಸರಿಯಾದ ಜೋಡಿ ಯಾವುದು? ಯಾವುದು ಸರಿಯಾದ ಕರೆಕ್ಟ್ ಜೋಡಿಯಾಗಿದೆ ಅಂತ ಆಗುತ್ತೆ. ಹಳದಿ ಕ್ರಾಂತಿ ಅಂತಂದ್ರೆ ಎಣ್ಣೆ ಕಾಳುಗಳಿಗೆ ಸಂಬಂಧಿಸಿತು. ನೆಕ್ಸ್ಟ್ ಬೆಳ್ಳಿ ಕ್ರಾಂತಿ ಅಂತಂದ್ರೆ ಮೊಟ್ಟೆ ಸಂಬಂಧಿಸಿತು. ನೆಕ್ಸ್ಟ್ ಕೆಂಪು ಕ್ರಾಂತಿ ಅದು ಮೋಸಕ್ಕೆ ಸಂಬಂಧಿಸಿತು. ಅಂದ್ರೆ ನೀವು 3 ಅಂತ ಸುದ್ದಿಲ್ಲ. ನೀವು 3 ಸುದ್ದಿಲ್ಲ ಅಂತಂದ್ರೆ ಆನ್ಸರ್ ಗೊತ್ತಿಲ್ಲ ಅಂದ್ರೂ ಹಾಕ್ಬೋದು. ಅದಕ್ಕೆ ಏನಾಗುತ್ತೆ? ನೀವು 3 ಗೊತ್ತದ ನಿಮ್ಗೆ, ಇದು ಗೊತ್ತಿಲ್ಲ ಅಂದ್ರೂ ಕೂಡ ಆನ್ಸರ್ ಹಾಕ್ಬೋದು. ಇದು ಸುವರ್ಣ ಕ್ರಾಂತಿ ಯಾವ್ದು? ಹಣ್ಣು ಮತ್ತು ಹೂಗಳಿಗೆ ಉತ್ಪಾದನೆ. ಯಾವ ಏನು ಹೇಳಿ? ಸರಿಯಾದ ಜೋಡಣೆ ಅಂತ ಹೇಳಿ, ಸರಿಯಾದ ಜೋಡಣೆ ಸುವರ್ಣ ಕ್ರಾಂತಿ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಈಗ ಐತೆ ನೋಡಿರ್ತಾರೆ. ಹಳದಿ ಕ್ರಾಂತಿ ಎಣ್ಣೆ ಕಾಳುಗಳು, ಬೆಳ್ಳಿ ಕ್ರಾಂತಿ ಮೊಟ್ಟೆ, ಕೆಂಪು ಕ್ರಾಂತಿ ಮಾಂಸ. ನೆಕ್ಸ್ಟ್ ಒನ್ ಕೇಳಿದ್ದು ಸರಿಯಾಗಿತ್ತಂದ್ರೆ ಸುವರ್ಣ ಕ್ರಾಂತಿ. ಇವು 3 ತಪ್ಪದವು. ಇದು ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆಯಾಗಿದೆ ಎಂದು ಹೇಳಿದವರು ಯಾರು? ಯಾರು ಹೇಳಿದ್ರನ್ನ? ನಿರ್ವಹಣೆ ಎಂಬುದು ಬೇರೆಯವರಿಂದ ಮಾಡಿಸೋದಂತ ಅದೊಂದು it has to be a proper idea. It has to be done by the others. Management is an art of getting things done through the other people. ಮ್ಯಾನೇಜ್ಮೆಂಟ್ ನಿರ್ವಹಣೆ ಅನ್ನೋದೊಂದು ಕಲೆ, ಅದನ್ನ ನಾವು ಮಾಡೋದಲ್ಲ, ಮತ್ತೊಬ್ಬರಿಂದ ಮಾಡಿಸುವ ಒಂದು ಪ್ರಮುಖ ಕಲೆ ಅದು ಅಂತ ಹೇಳ್ಯಾರ. ಅದನ್ನ ಯಾವ್ಯಾವಲ್ಲಿ JL Haynes ಅವರು ಪ್ರಮುಖವಾಗಿ ಹೇಳಿದ್ದಾರೆ. ನೆಕ್ಸ್ಟ್ ಒನ್, ಕೆಳಕಂಡಗಳಲ್ಲಿ ಓದಿರಿ. ಏನಾದ್ರು ಕೆಳಕಂಡಗಳಲ್ಲಿ ಕೈಗಾರಿಕಾ ಕ್ರಾಂತಿ ಪ್ರಾರಂಭವಾಯಿತು. 100% ಪ್ರಾರಂಭವಾಯಿತು. ಅದು ಎಲ್ಲಿ? 18ನೇ ಶತಮಾನ
ಮಾಡೋದು ಸಾಪ್ರೆ ಆಯ್ತು. ನೆಕ್ಸ್ಟ್ ಜೇಮ್ಸ್ ಹಾರ್ಗ್ಯೂಸ್ ಸ್ಪಿನ್ನಿಂಗ್ ಜೆನಿ ಎಂಬ ಯಂತ್ರವನ್ನು ಕಂಡುಹಿಡಿದರು, ರೈಟ್ ಐತಿ. ನೆಕ್ಸ್ಟ್ ಮ್ಯೂಲ್ ಎಂಬ ಯಂತ್ರವನ್ನು ಶಾಮ್ಯೂಲ್ ಕ್ಯಾಂಪಬೆಲ್ ಕಂಡುಹಿಡಿದರು, ರೈಟ್ ಐತಿ. ಕಾಟನ್ ಜಿಪ್ ಎಂಬ ಯಂತ್ರವನ್ನು ಎಲಿಯಟ್ ಕಂಡುಹಿಡಿದರು, ರೈಟ್ ಐತಿ. ಹಾಗಾಗಿ 4 ಹೇಳಿಕೆಗಳು ಸರಿಯಾಗಿವೆ. 4 ಹೇಳಿಕೆಗಳು ಸರಿಯಾಗಿವೆ. ಮೇಜರ್ ಆಗಿ ಇಲ್ಲಿ ಹೈಸ್ಕೂಲ್ ಬುಕ್ ಕವರ್ ಮಾಡಿದ್ರೆ ಅಂತಂದ್ರೆ then it has to be much more easier compared to the whatever. Now next one, ಸಂಸತ್ತು ನಾರಿ ಒಂದರ ನಿಯಮವನ್ನು ಅಂಗೀಕರಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು? ಸಂಸತ್ತು ಏನ್ ಮಾಡಿದ್ರೆ ನಾರಿ ಶಕ್ತಿ ಅಂತ ತಂದೈತಿ. ಅದೇನೇ ಒಂದು ರಾಜ್ಯಸಭೆ, ರಾಜ್ಯದ ಲೋಕಸಭೆ. ಎಲ್ಲರೂ ಒಂದು ಲೋಕಸಭೆ ಆಗಿರ್ಬೋದು ಅಥವಾ ಸ್ಟೇಟ್ ಅಸೆಂಬ್ಲಿ, ರಾಜ್ಯ ವಿಧಾನಸಭೆಗಳು, ಸ್ಟೇಟ್ ಅಸೆಂಬ್ಲಿ. ಇಲ್ಲಿ ಮಹಿಳೆಯರಿಗೆ ಎಷ್ಟು ಕೊಡ್ಬೇಕ 33% ರಿಸರ್ವೇಶನ್ ಕೊಡಬೇಕು ಅಂತಂದು ಕಾಯ್ದೆ ಮಾಡಿದ್ದಾರೆ. ಅಂತಂದ್ರೆ ಅದು 106ನೇ ತಿದ್ದುಪಡಿ. ಅದು ಯಾವಾಗ 2023ರಲ್ಲಿ ಜಾರಿಗೆ ಬಂತು. 33% ರಿಸರ್ವೇಶನ್ ಫಾರ್ ದಿ ವುಮೆನ್ಸ್ ಇನ್ ಮೇಬಿ ಪಾರ್ಲಿಮೆಂಟ್ ಆರ್ ಸ್ಟೇಟ್ ಅಸೆಂಬ್ಲಿ. ರಾಜ್ಯಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು ಅಥವಾ ರಾಜ್ಯಗಳ ವಿಧಾನಸಭೆಗಳಾಗಿರ್ಬೋದು ಮಹಿಳೆಯರಿಗೆ ಕೊಡಬೇಕು ಅಂತಂದು ಜಾರಿಗೆ ತಂದ್ರು. ಹಾಗಾಗಿ ಆನ್ಸರ್ ಯಾವ್ದಕ್ಕೆ ಯಾವ್ದು 37 ಆನ್ಸರ್ ಬಿ. ನೆಕ್ಸ್ಟ್ ಉಳಿದು ಏನು? ಉಳಿದು ಇದೆ 41ನೇ ತಿದ್ದುಪಡಿ. 21ರಿಂದ 18 ವರ್ಷಕ್ಕೆ ಎಲೆಕ್ಷನ್. ಇಟ್ ಮೀನ್ಸ್ ನೋಡಿ ಏನಾಗುತ್ತೆ 41ನೇ 1982 ಜಾರಿಗೆ ತಂದಾರ. ಇದು ಎಷ್ಟರಲ್ಲಿ 21 ವೋಟಿಂಗ್ ಅದನ್ನ ಎಷ್ಟು ತಿಳಿಸಿದ್ರೆ 18 ವರ್ಷಕ್ಕೆ ಇಳಿಕೆ ಮಾಡಿ. ಅಂದ್ರೆ 20 ವರ್ಷದಿಂದ 18 ವರ್ಷಕ್ಕೆ ವೋಟಿಂಗ್ ಪವರ್ನ ಇಳಿಕೆ ಮಾಡಿದ್ರೆ ವೋಟ್ ಹಾಕಬೇಕಾಗಿತ್ತು. 20 ವರ್ಷ ಮೊದಲು ಬೇಕಾಗಿತ್ತು, ಈಗ 18 ವರ್ಷ ಬೇಕು. ಹಾಗಾಗಿ 41ನೇ ತಿದ್ದುಪಡಿ ಮುಖಾಂತರ ಮಾಡಿದ್ರು. ನೆಕ್ಸ್ಟ್ ಏನ್ ಮಾಡಿದ್ರೆ 73ರಲ್ಲಿ ಪಂಚಾಯತ್ ರಾಜ್ ಸಿಸ್ಟಮ್. ಭಾರತದಲ್ಲಿ ಪಂಚಾಯತ್ ರಾಜ್ ಜಾರಿಗೆ ಬಂದು 73ನೇ ತಿದ್ದುಪಡಿ ಮುಖಾಂತರ ಜಾರಿಗೆ ತಂದರು. ಹಾಗಾಗಿ ನಮ್ಮ ಭಾರತದಲ್ಲಿ ಪಂಚಾಯತಿಗಳು ಜಾರಿಗೆ ತಂದಿದ್ದು ಯಾವಾಗ 73ನೇ ತಿದ್ದುಪಡಿ 1992. ಹಾಗಾಗಿ ಭಾರತ ಸಂವಿಧಾನಕ್ಕೆ ಭಾಗ ಎಷ್ಟೇ ಭಾಗ ಸೇರ್ಪಡೆ ಮಾಡಿದ್ರು ಪಂಚಾಯತ್ ರಾಜ್ ಸಿಸ್ಟಮ್ ಅನ್ನು ಭಾರತ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ರು. ಅದು ಎಷ್ಟಾಗಿ ಯಾವ ಭಾಗ ಸೇರಿಸಿದ್ರು, ಯಾವ ಅನುಸೂಚಿಗೆ ಸೇರಿಸಿದ್ರು? ಅನುಸೂಚಿ ಯಾವ್ದ್ರಿ 11ನೇ ಅನುಸೂಚಿ ಸೇರ್ಪಡೆ ಮಾಡಿದ್ರು. ನೆಕ್ಸ್ಟ್ ಭಾಗ 9 ಯಾವ್ದು ಏಕ ಸೇರ್ಪಡೆ ಮಾಡಿದ್ರು. ಯಾವ್ದಂದ್ರೆ ಪಂಚಾಯತ್ ರಾಜ್ ಸಿಸ್ಟಮ್. ನೆಕ್ಸ್ಟ್ ಒಂದು ರಾಶಿದೃಷ್ಟಿ ಮೋಡಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಯಾವುದು? ರಾಶಿದೃಷ್ಟಿ ಮೋಡಗಳು ಅಂದ್ರೆ ಅತ್ಯಧಿಕ ಮಳೆ ಮತ್ತು ಅತ್ಯಧಿಕ ಪ್ರಮಾಣದ ಹಿಮಮಳೆ ಹೊಂದಿರುತ್ತೆ. ಹಾಗಾಗಿ ಯಾವುದೇ ಹೆಚ್ಚು ಮಳೆ ಮತ್ತು ಹಿಮಮಳೆ ಸುರಿಸುತ್ತವೆ. ಯಾವುದೇ ರಾಶಿದೃಷ್ಟಿ ಮೋಡಗಳು ನಿಂಬಸ್ ಕ್ಲೌಡ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್, ಈ ಕೆಳಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ. ಗೆಟ್ ಈಸಿ ಕ್ವಶನ್. ಅಂದ್ರೆ ನೀವು ಯಾವ್ದೋ ಒಂದು ಬಿಸ್ನೆಸ್ ಮಾಡ್ತಿದ್ರಿ, ಆ ಬಿಸ್ನೆಸ್ ಮಾಡಬೇಕಾಗಿತ್ತು ಅಂತಂದ್ರೆ ಹೌ ಯು ಆರ್ ಗೋಯಿಂಗ್ ಟು ಬಿ ಸ್ಟಾರ್ಟ್. ಇವೊಂದು ಯು ಡೋಂಟ್ ಹ್ಯಾವ್ ಇನ್ವೆಸ್ಟ್ಮೆಂಟ್, ಇವೊಂದು ಯು ಡೋಂಟ್ ಹ್ಯಾವ್ ಲೇಬರ್, ಇವೊಂದು ಯು ಡೋಂಟ್ ಹ್ಯಾವ್ ಆರ್ಗನೈಸೇಷನ್. ನಿಮ್ಮಲ್ಲಿ ಸಂಘ ಕಟ್ಟಿಲ್ಲ, ಹಣ ಇಲ್ಲ, ನೆಕ್ಸ್ಟ್ ಲೇಬರ್ಸ್ ಇಲ್ಲ. ಅವಾಗ ಏನು ಮಾಡ್ತೀರಿ? ಅವರೆಲ್ಲ ಅಸೆಂಬಲ್ ಮಾಡ್ತೀರಿ, ಎಲ್ಲರನ್ನ ಕೂಡಿಕರಿಸ್ತೀರಿ. ಅವಾಗ ಏನು ಮಾಡ್ತೀರಿ? ಭೂಮಿಗೆ ಕೊಡ್ತೀರಿ ಹಣ. ಭೂಮಿ ಇಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಮಾಡಿರಿ. ಅವಾಗ ಯಾರ್ದಾದ್ರು ಭೂಮಿ ತೊಗೊಂಡಿರ್ತೀರಿ, ಅವ್ರಿಗೆ ಏನು ಕೊಡ್ತೀರಿ? ಭೂಮಿಗೆ ಲಾಭ ಕೊಡ್ತಿರೋ, ಬಡ್ಡಿ ಕೊಡ್ತಿರೋ, ಕೂಲಿ ಕೊಡ್ತಿರೋ, ಗೇಣಿ ಕೊಡ್ತಿರೋ? ಶ್ರಮ ಕೂಲಿ ಕಾರ್ಮಿಕರಿಗೆ ಏನು ಕೊಡ್ತೀರಿ? ನೆಕ್ಸ್ಟ್ ಬಂಡವಾಳ ಹಣ ಕೊಟ್ಟವ್ರಿಗೆ ಏನು ಕೊಡ್ತೀರಿ? ನೆಕ್ಸ್ಟ್ ಸಂಘಟನೆಗೆ ಏನು ಬರ್ತೈತಿ? ಈಗ ಇವ್ರಿಗೆ ಏನು ಕೊಡ್ತಿರ್ಲಿ? ಯಾರಿಗೆ? ಭೂಮಿ ಕೊಟ್ಟವ್ರಿಗೆ ಗೇಣಿ ಬಾಡಿಗೆ ಕೊಡ್ತೀರಿ. ನೆಕ್ಸ್ಟ್ ಶ್ರಮ ಇಟ್ ಮೀನ್ಸ್ ಲೇಬರ್ಸ್ ಏನು ಕೊಡ್ತೀರಿ? ಕೂಲಿ ಕೊಡ್ತೀರಿ. ನೆಕ್ಸ್ಟ್ ಬಂಡವಾಳ ಕ್ಯಾಪಿಟಲ್, those who are invested capital ಮಾಡಿದವರಿಗೆ ಕೊಡ್ತೀರಿ, ಇನ್ವೆಸ್ಟ್ ಮಾಡಿದವರಿಗೆ ಕೊಡ್ತೀರಿ, ಬಡ್ಡಿ ಕೊಡ್ತೀರಿ. ನೆಕ್ಸ್ಟ್ ಆರ್ಗನೈಸೇಷನ್ ಸಂಘಟನೆ ಯಾರಿಗೆ ಕೊಡ್ತೀರಿ? ಲಾಭ. ಇಟ್ ಮೀನ್ಸ್ ಆರ್ಗನೈಸೇಷನ್ ಅಂದ್ರೆ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅವ್ರ ನೋಡ್ರಿ. ಯಾವ ಕಾರ್ಯಕ್ರಮ ನೋಡಿದ್ರೆ ಇದಕ್ಕೆ ಸಂಬಂಧಿಸಿದಂಗ ಯಾವ್ದು ಹೇಳಿದ್ರಿ? ಆನ್ಸರ್ ಬಿ. ಆನ್ಸರ್ ಬಿ ಅಂತ ನೋಡಿ. 1 ಸೆಕೆಂಡ್ ಚೆಕ್ ಇಟ್ ಪ್ರಾಪರ್ಲಿ. ಆನ್ಸರ್ ಯಾವ್ದೈತ್ರಿ? ಬಿ ಆನ್ಸರ್ ಆಗುತ್ತಾ? ಇಲ್ಲಿ ಕರೆಕ್ಟ್ ಆಗಿತ್ತು ಬಿ. ನೆಕ್ಸ್ಟ್ CCPA ವಿಸ್ತೃತ ರೂಪ ಏನು? ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ. ಆನ್ಸರ್ ಸೆಂಟ್ರಲ್ ಕನ್ಸ್ಯೂಮರ್ ಅಥಾರಿಟಿ ಇದರ ವಿಸ್ತೃತ ರೂಪ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್ ಹೇಳ್ತೀನಿ. ವಿದ್ಯಾರ್ಥಿಯು ಮೊಘಲ ಸಾಮ್ರಾಜ್ಯದ ಅವನತಿಯನ್ನು ವಿಶ್ಲೇಷಿಸುತ್ತಾನೆ. ಈ ನಿರ್ದಿಷ್ಟ ಕಲಿಕಾ ಫಲವು ಸಂಭವಿಸುವ ಬೋಧನಾ ಉದ್ದೇಶ. ಮೊಘಲ ಸಾಮ್ರಾಜ್ಯದ ಬಗ್ಗೆ ರಾಜಕುಮಾರ ಬೋಧನೆ ಮಾಡ್ಯಾರ. ಯಾರೋ ವಿದ್ಯಾರ್ಥಿ ಬೋಧನೆ ಓದಿದಾಗ ಅವಾಗ ಬಂದಂತ ಫಲಿತಾಂಶ
ಫಲಿತಾಂಶ ಅವಾಗ ಅದರಿಂದ ತಿಳಿದಿದ್ದು ಏನು ಅಂತ ಕೇಳ್ತಾರೆ ಅವರು. ಏನು ತಿಳಿದಿದ್ರು ಅದರಿಂದ ಅವಾಗ ಅನ್ವಯ ಅಪ್ಲಿಕೇಶನ್. ನೆಕ್ಸ್ಟ್ ಒನ್, ವಿದ್ಯಾರ್ಥಿಗಳಿಗೆ ವಿವಿಧ ಕಲಿಕಾ ಶೈಲಿಗಳಿಂದ ಕಲಿಯಲು ಅವಕಾಶ ನೀಡುವ ಕಲಿಕಾ ವಿಧಾನವೇ ಅನುಭವಾತ್ಮಕ ಕಲಿಕೆ. ಅದನ್ನ ವಿವಿಧ ಕಲಿಕಾ ಶೈಲಿಗಳು ಅಂದ್ರೆ ಯಾರು? ವಿವಿಧ ಕಲಿಕಾ ಶೈಲಿಗಳಂದ್ರೆ ಟೀಚಿಂಗ್ ಒಂದೇ ಅಲ್ಲ ಅಂತ ಹೇಳ್ತಾರೆ ಅವರು. ಟೀಚಿಂಗ್ ಬಿಟ್ಟು ನಾನ್ ಟೀಚಿಂಗ್ ತೆಗೆದವು ಅದಕ್ಕೆ ಏನಂತಾರೆ ಅನುಭವಾತ್ಮಕ ಕಲಿಕೆಯ ವಿಧಾನ ಅಂತ ಹೇಳ್ತಾರೆ ಅವರು. ನೆಕ್ಸ್ಟ್, ಹಾರ್ವರ್ಡಿಯನ್ ಪಾಠ ಯೋಜನೆಯಲ್ಲಿ ಒಳಗೊಂಡಿರುವ ಒಟ್ಟು ಹಂತಗಳ ಸಂಖ್ಯೆ ಎಷ್ಟು? ಒಟ್ಟು ಹಂತಗಳು ಎಷ್ಟು ಅದಾವಲ್ಲಿ? 5 ಹಂತಗಳು ಅದಾವು. ಸೂಕ್ಷ್ಮ ಬೋಧನೆಯಲ್ಲಿ ಬೋಧನೆಯ ಅವಧಿ ಮೈಕ್ರೋ ಟೀಚಿಂಗ್ ಹ್ಯಾಸ್ ಟು ಬಿ ಟೈಮ್, ಇಟ್ ಹ್ಯಾಸ್ ಟು ಬಿ ಫ್ರಮ್ 5 to 10 minutes. ಮ್ಯಾಕ್ರೋ ಇತ್ತಂದ್ರೆ 30 ನಿಂದ 40 ನಿಮಿಷ ಅಂತ ಹೇಳ್ಬೋದು. ಅವ್ರು ಹೇಳ್ತಾರೆ ಮೈಕ್ರೋ ಅಂತ ಹೇಳ್ತಾರೆ, ಸೂಕ್ಷ್ಮ ಅಂತ ಹೇಳ್ಬೋದು. ಮೈಕ್ರೋ ಅಂತ ಮೆನ್ಷನ್ ಮಾಡಿದ್ರೆ 5 ರಿಂದ 10 ನಿಮಿಷ ಅಂತ ಹೇಳ್ಬೋದು. ನೆಕ್ಸ್ಟ್, ಸಮಾಜ ವಿಜ್ಞಾನದ ವಿದ್ಯಾರ್ಥಿಯ ದೌರ್ಬಲ್ಯಗಳು ಮತ್ತು ಕಲಿಕಾ ಕ್ಲಿಷ್ಟತೆಯನ್ನು ಗುರುತಿಸಲು ನಡೆಸುವ ಪರೀಕ್ಷೆ. ಸಮಾಜ ವಿಜ್ಞಾನದಲ್ಲಿ ವಿದ್ಯಾರ್ಥಿ ಓದಾಗಿದ್ದಾನೆ, ಅವನ ದೌರ್ಬಲ್ಯ ಅದನ್ನ ನೆಕ್ಸ್ಟ್ ಅವನ ಕಲಿಕಾ ಕ್ಲಿಷ್ಟತೆಯನ್ನು ಗುರುತಿಸಲು ನೆಕ್ಸ್ಟ್ ಅವನು ಮಾಡುವಂಥ ಪರೀಕ್ಷೆ. ಅವ ಶಾಣೆ ಆದನು ಅಥವಾ ದೊಡ್ಡದನ್ನು ಗುರುತಿಸೋದಾಗಿತ್ತಂದ್ರೆ ಯಾವ್ದು ಮಾಡ್ತಿರ್ಲಿ? ನೈದಾನಿಕ ಪರೀಕ್ಷೆ. ಅವ್ರು ಮಾಡುವಂಥ ಪರೀಕ್ಷೆ ಅವರಿಗೆ ನೈದಾನಿಕ ಪರೀಕ್ಷೆ ಅಂತ ಹೇಳ್ತಾರೆ. ಸಾಧನಾ ಪರೀಕ್ಷೆ ಅಲ್ಲ, ರೂಪಣಾತ್ಮಕನೂ ಅಲ್ಲ, ನೆಕ್ಸ್ಟ್ ಸಂಕಲನಾತ್ಮಕ ಪರೀಕ್ಷೆನೂ ಅಲ್ಲ. ಅವ್ರು ಮಾಡುವುದು ಯಾವಾಗಲೇ ನೈದಾನಿಕ ಪರೀಕ್ಷೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್ ಹೇಳೋದ್ರಲ್ಲಿ ಸಹಕಾರ ಕಲಿಕೆಯ ಪ್ರಮುಖ ಮೂಲಾಂಶ ಒಂದರೆ ಏನ್ರಿ? ಸಹಕಾರ ಕಲಿಕೆ ಅಂತಂದ್ರೆ ಇಫ್ ಯು ಆರ್ ಲರ್ನ್ ಸಮಥಿಂಗ್ ಬೈ ದಿ ಪ್ರಾಪರ್ ಕೋಆಪರೇಷನ್. ಸಹಕಾರ ಮುಖಾಂತರ ನೀವೇನಾದ್ರು ಕೇಳ್ತಿದ್ರಿ ಅಂತಂದ್ರೆ ಅದಕ್ಕೆ ಏನಂತ ಕೇಳ್ತಾರ ಅಂತ ಹೇಳ್ತಾರೆ, ಲರ್ನಿಂಗ್ ಫ್ರಮ್ ದಿ ಕೋಆಪರೇಷನ್. ಅದಕ್ಕೆ ಹೇಳ್ತಾರೆ ಧನಾತ್ಮಕ ಪರಸ್ಪರಾವಲಂಬನೆ. ಪರಸ್ಪರ ಅವಲಂಬನೆ ಅಂತ ಅವ್ರು ಏನ್ ಹೇಳ್ತಾರೆ, ದ ಮೇನ್ ಎಲಿಮೆಂಟ್ ಆಫ್ ದಿ ಕೋಆಪರೇಟಿವ್ ಲರ್ನಿಂಗ್. ನೆಕ್ಸ್ಟ್ ಒನ್, ಅಂಕಿಅಂಶಗಳನ್ನು ವಿವಿಧ ಶೀರ್ಷಿಕೆಗಳು ಮತ್ತು ಉಪಶೀರ್ಷಿಕೆಗಳ ಅಡಿಯಲ್ಲಿ ವಿಶ್ಲೇಷಿಸಿ ನೀಡುವ ಬೋಧನಾ ಸಾಮಗ್ರಿಯೇ ಕೋಷ್ಟಕ ಆಟ. ಏನಿದು? ಕೋಷ್ಟಕ ಆಟ ಅಂತ ಹೇಳ್ಬೋದು, ಟ್ರಾನ್ಸ್ಲೇಷನ್ ಚಾರ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್, ಸೂಕ್ಷ್ಮ ಬೋಧನೆಯ ಮುಖ್ಯ ಉದ್ದೇಶ ಮೈಕ್ರೋ ಟೀಚಿಂಗ್ ಹ್ಯಾಸ್ ಟು ಬಿ ಪ್ರಾಪರ್ ಇಂಟೆನ್ಸಿಟಿ. ಮೈಕ್ರೋ ಟೀಚಿಂಗ್ ಪ್ರಮುಖ ಉದ್ದೇಶ ಏನೈತಿ? ಬೋಧನಾ ಕೌಶಲ್ಯಗಳನ್ನು ಬೆಳೆಸುವುದು. ಇಟ್ ಮೀನ್ಸ್ ಬೋಧನಾ ಕೌಶಲ್ಯಗಳನ್ನು ಬೆಳೆಸುವುದು ಅಂತಂದ್ರೆ ಬೋಧನಾ ಕೌಶಲ್ಯಗಳನ್ನು ಗುರುತಿಸುವುದು ಅಂತಂದ್ರೆ ಅವನು ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗೈತಿ, ಅವನಿಗೆ ಎಷ್ಟು ತಿಳಿದೈತಿ ಇಲ್ಲ ಅನ್ನೋದನ್ನ ಗುರುತಿಸುವುದು ಅಂತ ಕೇಳ್ತಾರೆ. ಅದಕ್ಕೆ ಅವ್ರಿಗೆ ಹೇಳ್ತಾರೆ ಬೋಧನಾ ಕೌಶಲ್ಯಗಳನ್ನು ಬೆಳೆಸಬೇಕಾಗಿತ್ತು ಅಂತಂದ್ರೆ ಸೂಕ್ಷ್ಮ ಬೋಧನೆಯ ಮುಖ್ಯ ಉದ್ದೇಶ ಆಗಿರ್ತೈತಿ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಸಿದ್ಧತೆಗೊಳಿಸುವ ಹಂತವು ಈ ಕೆಳಗಿನ ತಂತ್ರದ ಮೊದಲನೆಯ ಹಂತವಾಗಿದೆ. ಏನು ಸಿದ್ಧತೆ ಹಂತ ಅಂತಂದ್ರೆ ಒಬ್ಬ ವ್ಯಕ್ತಿ ಅಭಿವೃದ್ಧಿ ಆಗಬೇಕಾಗೈತಿ, ಒಬ್ಬ ವ್ಯಕ್ತಿ ಬೆಳಿಬೇಕಾಗೈತಿ, ಅವಾಗ ನೀವು ಮಾಡುವಂಥ ಪ್ರಮುಖ ಪ್ರಕ್ರಿಯೆ ಏನು ಅಂತ ಕೇಳೋದು. ಅದಕ್ಕೆ ಹೇಳ್ತಿದ್ದಲ್ಲಿ ಬುದ್ಧಿ ಸಂರಚನೆಯ ತಂತ್ರ. ಇದು ಮೇಜರಾಗಿ ಕಂಟೆಂಟ್ ಕಲೆಕ್ಟ್ ಆಗೋದು ಯಾವ್ದಾಗ್ಲಿಲ್ಲ ಸೈಕಾಲಜಿ. ಈ ಬಿ ಎಡ್ ಮಾಡಿರ್ತಲ್ಲ, ಬಿ ಎಡ್ ಮಾಡಿದಲ್ಲಿ ಕೆಲವಷ್ಟು ಅಂಶಗಳನ್ನು ಕಲ್ತಿದ್ರಿ ಅಂತಂದ್ರೆ ಇದು ಅಲ್ಲಿ ಅತ್ಯುಕ್ತವಾಗಿ ಬರುವಂಥ ಅಂಶಗಳು. ನೆಕ್ಸ್ಟ್, ಸಮಾಜ ವಿಜ್ಞಾನದಲ್ಲಿ ಕ್ಷೇತ್ರ ಪ್ರವಾಸವನ್ನು ಆಯೋಜಿಸುವುದು. ಈ ಸಮಾಜ ವಿಜ್ಞಾನ ಶಿಕ್ಷಕರಾಗಿರಿ, ಹಾಗಾಗಿ ಸಮಾಜ ವಿಜ್ಞಾನದಿಂದ ನೀವು ಪ್ರವಾಸ ಟೂರ್ ಇಡಬೇಕು ಅಂತ ಹೇಳ್ತೀರಿ. ದೆನ್ ವಾಟ್ ಈಸ್ ದಿ ನೆಸೆಸಿಟಿ ಆಫ್ ದಿ ಟೂರ್? ಟೂರ್ ಇರುವ ಉದ್ದೇಶ ಏನೈತೆ? ಈಸ್ ಇಟ್ ನೆಸೆಸರಿ? ದೇರ್ ಇಸ್ ಅ ಫೀಲ್ಡ್ ಟ್ರಿಪ್. ಈಸ್ ಇಟ್ ನೆಸೆಸರಿ ಟು ದಿ ಸೋಷಿಯಲ್ ಸೈನ್ಸ್? ಬೇಕಾದ ನೋಡಿ ಆಪ್ಷನ್ಸ್ ಕೊಟ್ಟವ್ರಿಗೆ ಶಿಕ್ಷಕರಿಗೆ ಮನೋರಂಜನೆ ನೀಡಲು. ಹೌದ್ರಾ? ಶಿಕ್ಷಕರು ಪಾಠಶಾಲೆ ಮಾಡಿ ಪಾಠ ಮಾಡಿ ಬೈಕೆ ಅಭ್ಯಾಸ ಆಗಿರ್ತೈತಿ, ಹಾಗಾಗಿ ಅವ್ರ ಮನೋರಂಜನೆ ಅವ್ರಿಗೆ ಬೇಕ್ರಿ ಇಲ್ಲ, ಎಲ್ಲ ಶಿಕ್ಷಕರಿಗೆ ಅಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ನೇರ ಅನುಭವದ ಮೂಲಕ ಪ್ರಾಯೋಗಿಕ ಜ್ಞಾನವನ್ನು ನೀಡಲು. ಈ ವಿದ್ಯಾರ್ಥಿಗಳಿಗೆ ಬೈ ಎಕ್ಸ್ಪೆರಿಮೆಂಟ್, ಇಟ್ ಮೀನ್ಸ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಅವ್ರಿಗೆ ಅನುಭವದ ಮುಖಾಂತರ ಸ್ವಲ್ಪ ಕಲಿದಿರ್ತೈತಿ, ಹಾಗಾಗಿ ಪ್ರೊವೈಡ್ ಪ್ರಾಕ್ಟಿಕಲ್ ನಾಲೆಜ್ ಥ್ರೂ ದಿ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಇಲ್ಲಿ ನೇರ ಅನುಭವದ ಮುಖಾಂತರ ಕಲಿತೀರಿ, ಹಾಗಾಗಿ ಆನ್ಸರ್ ಯಾವ್ರಿ? ಎರಡನೇದು. ನೆಕ್ಸ್ಟ್, ತರಗತಿ ಬೋಧನೆಯನ್ನು ತಪ್ಪಿಸಲು. ಹುಡುಗರು ಕ್ಲಾಸ್ ಸ್ಕಿಪ್ ಆಗ್ಲಿಕ್ಕೆ ಮಾಡ್ತಾನೋ ಇಲ್ಲ. ನೆಕ್ಸ್ಟ್, ಪರೀಕ್ಷೆಗೆ ಮುನ್ನ ಪಠ್ಯ ವಿಷಯವನ್ನು ಪೂರ್ಣಗೊಳಿಸುವುದು. ಪರೀಕ್ಷೆಯ ಮುಂದೈತಿ, ಹಾಗಾಗಿ ಪಠ್ಯಕ್ರಮವನ್ನು ಪೂರ್ಣಗೊಳಿಸಬೇಕು, ಹಾಗಾಗಿ ಜೊತೆ ಅಂತಂದು ಅರ್ಜೆಂಟ್ ಮಾಡಿ ಮಾಡ್ತಾನೋ ಇದು ಕೂಡ ಅಲ್ಲ. ಅಂದ್ರೆ ಮೇನ್ ಆಗಿ ಸಮಾಜ ವಿಜ್ಞಾನದ ಒಬ್ಬ ಶಿಕ್ಷಕರಾಗಿ ಸಮಾಜ ವಿಜ್ಞಾನದ ಕ್ಷೇತ್ರ ಪ್ರವಾಸವನ್ನು ಆಯೋಜಿಸುವ ಪ್ರಮುಖ ಉದ್ದೇಶ ಏನಿದೆ? ನೇರ ಅನುಭವದ ಮೂಲಕ ಪ್ರಾಯೋಗಿಕ ಜ್ಞಾನವನ್ನು ಪಡೆಯುವುದು. ಈ ಪ್ರಮುಖ ಅಂಶಗಳು ಈ ಆನ್ಸರ್. ಹಾಗಾಗಿ ನನ್ನ ಎಲ್ಲ